ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 12, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಹೊಸ ಉತ್ಸಾಹ, ಜ್ಞಾನಪಿಪಾಸೆ ಮತ್ತು ಧೈರ್ಯದಿಂದ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ನೈಜ ಗುಣವಾದ ಸ್ಪಷ್ಟತೆ, ನಾಯಕತ್ವ ಹಾಗೂ ಆತ್ಮವಿಶ್ವಾಸವು ನಿಮಗೆ ಇಂದು ಹೊಸ ಮಾರ್ಗಗಳನ್ನು ತೆರೆದುಕೊಡಬಲ್ಲದು. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ನಿಮ್ಮ ಮನಸ್ಸು ಧರ್ಮ, ಜ್ಞಾನ ಮತ್ತು ತತ್ವ ವಿಚಾರಗಳ ಕಡೆ ಸೆಳೆಯಬಹುದು. ಈ ದಿನ ಬಹುತೇಕ ಚಿಂತನೆಗೆ ಸಂಬಂಧಿಸಿದ ದಿನವಾಗಿದ್ದು, ಭವಿಷ್ಯದ ಯೋಜನೆಗಳ ಕುರಿತಾದ ಗಂಭೀರ ಚರ್ಚೆಗಳು ಅಥವಾ ನಿರ್ಧಾರಗಳಿಗೆ ಇದು ಅನುಕೂಲಕರ. ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ, ಅದು ನಿಮ್ಮ ನಿರ್ಧಾರಗಳಲ್ಲಿನ ದೃಢತೆಯನ್ನು ಹೆಚ್ಚಿಸುತ್ತದೆ. ಇಂದು ಸಾಮಾಜಿಕ ವಲಯದಲ್ಲಿ ನಾನಾ ರೀತಿಯ ಸಂಪರ್ಕಗಳು ಬೆಳೆಯುವ ಸಾಧ್ಯತೆ ಇದೆ. ಪಾಠ, ಶಿಕ್ಷಣ, ಬೋಧನೆ ಅಥವಾ ಭಾಷಣದ ಮೂಲಕ ನಿಮ್ಮ ವ್ಯಕ್ತಿತ್ವ ಬೆಳಗಬಹುದು. ನಿಮ್ಮ ಮಾತುಗಳಲ್ಲಿ ಪ್ರಭಾವವಿದೆ, ಆದ್ದರಿಂದ ಜಾಗರೂಕರಾಗಿ ಉಪಯೋಗಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಗಂಭೀರ ಮನೋಭಾವನೆ ಮತ್ತು ಜವಾಬ್ದಾರಿತ್ವದಿಂದ ಕಾರ್ಯ ನಿರ್ವಹಿಸುವುದು ಮುಖ್ಯ. ಕೆಲವೊಂದು ಮುಂಚಿನ ಕೆಲಸಗಳಲ್ಲಿ ಅಂತಿಮ ಹಂತಕ್ಕೆ ಬರಬಹುದು. ಪ್ರಬಂಧ, ವರದಿ ಅಥವಾ ಪ್ರಾಜೆಕ್ಟ್ ಮುಕ್ತಾಯಗೊಳ್ಳಬಹುದು. ಕೆಲವರಿಗೆ ವೈಯಕ್ತಿಕ ಪ್ರದರ್ಶನದ ಆಧಾರದಲ್ಲಿ ಮೇಲ್ದರ್ಜೆಯವರು ಶ್ಲಾಘಿಸುವ ಸಾಧ್ಯತೆ ಇದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ಹೆಚ್ಚಿನ ಸಂದರ್ಶನಗಳು ಅಥವಾ ಸಂದರ್ಶನದ ಕಾಲಗತಿಯಲ್ಲಿ ಇರಬಹುದು. ನಿಮ್ಮ ಪದವಿ, ಅನುಭವ ಮತ್ತು ಶಿಷ್ಟತೆಯು ಇತರರಿಗಿಂತ ನಿಮ್ಮನ್ನು ಭಿನ್ನವಾಗಿ ತೋರಿಸಬಹುದು. ಉದ್ಯಮಿಗಳಿಗಾಗಿ ಇದು ವ್ಯಾಪಾರದ ವ್ಯಾಪ್ತಿ ವಿಸ್ತರಿಸಲು ಯೋಚನೆ ಮಾಡುವ ಸಮಯ. ಗ್ರಾಹಕರೊಂದಿಗೆ ನೇರ ಸಂಪರ್ಕ, ಹೊಸ ಡೀಲ್ ಅಥವಾ ಮಾರ್ಕೆಟಿಂಗ್ ವಿಧಾನಗಳಲ್ಲಿ ಬದಲಾವಣೆಗಳ ಯೋಗವಿದೆ. ಆದರೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ನಿಜವಾದ ಪರಿಶೀಲನೆ ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವುದು ಮುಖ್ಯ. ಹೆಚ್ಚಿನ ಆದಾಯವಿಲ್ಲದಿದ್ದರೂ ಖರ್ಚು ನಿಯಂತ್ರಣದಿಂದ ಶ್ರೇಷ್ಠ ಫಲ ಸಿಗಬಹುದು. ಕೆಲವು ಹಳೆಯ ಬಾಕಿಗಳ ಈಡಿಗೆ ಆಗಬಹುದು. ನಿರೀಕ್ಷಿತ ಲಾಭಗಳಿಲ್ಲದಿದ್ದರೂ ಧೈರ್ಯ ಕಳೆದುಕೊಳ್ಳಬೇಡಿ. ಹಳೆಯ ಹೂಡಿಕೆಗಳ ಲಾಭ ಪಡಬಹುದು. ಆದರೂ ಇಂದಿನ ದಿನದಲ್ಲಿ ಹೊಸ ಹೂಡಿಕೆಗೆ ಕೈ ಹಾಕುವುದು ಉತ್ತಮವಲ್ಲ. ಸಾಲದ ವ್ಯವಹಾರಗಳು ನಿಮ್ಮ ಮೇಲೆ ಒತ್ತಡ ತರುತ್ತದೆ, ಅದರಿಂದ ದೂರವಿರುವುದೇ ಶ್ರೇಷ್ಠ. ಗುರುಗ್ರಹದ ಶಕ್ತಿಯಿಂದ ಧಾರ್ಮಿಕ ಚಟುವಟಿಕೆಗಳಿಗೆ ಅಥವಾ ದಾನ ಕಾರ್ಯಗಳಿಗೆ ಹಣ ಬಳಕೆಯಾಗಬಹುದು. ಇದು ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ನೀಡಬಲ್ಲದು. ಕುಟುಂಬದ ಖರ್ಚುಗಳಲ್ಲಿ ವಿವೇಕ ನೀಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ದೇಹದಲ್ಲಿ ಸಾಮಾನ್ಯವಾದ ದಣಿವಿನ ಅನುಭವವಾಗಬಹುದು. ಮಿಡಿತ, ರಕ್ತದೊತ್ತಡ, ತಲೆನೋವು ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದು. ಹಿತಾಹಾರ ಮತ್ತು ನಿಯಮಿತ ವ್ಯಾಯಾಮದಿಂದ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಶ್ರದ್ಧಾ ಹಾಗೂ ಆಧ್ಯಾತ್ಮಿಕ ಮನೋಭಾವನೆ ಆರೋಗ್ಯದಲ್ಲಿ ಚೈತನ್ಯ ತರುವ ಯೋಗವಿದೆ. ಸ್ನಾನ, ಪ್ರಾಣಾಯಾಮ ಅಥವಾ ಹಗಲಿನ ವಿಶ್ರಾಂತಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಮೂಳೆ ಅಥವಾ ಸಾಸ್ನಾಯುಗಳ ತೊಂದರೆ ಇದಿದ್ದರೆ ಬಡಿದ ನೋವಿಗೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ. ಕಾಫಿ, ಮಸಾಲ ಅಥವಾ ಖಾರದ ಪದಾರ್ಥಗಳ ಸೇವನೆಗೆ ಮಿತಿ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದೊಂದಿಗೆ ಸಂತೋಷಕರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇಂದು ಉತ್ತಮ ಸಮಯ. ಮಕ್ಕಳೊಂದಿಗೆ ಮಾತನಾಡುವುದು, ವಯಸ್ಸಾದವರೊಂದಿಗೆ ಕುಳಿತುಕೊಳ್ಳುವುದು, ಸಂಗಾತಿಯೊಂದಿಗೆ ಗಂಭೀರ ಚರ್ಚೆ ನಡೆಸುವುದು ಇವೆಲ್ಲವೂ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ತರುತ್ತವೆ. ಇಂದು ತಂದೆ, ಗುರು, ಹಿರಿಯರೊಂದಿಗೆ ಕಾಫಿ ಅಥವಾ ಭೋಜನಕ್ಕೆ ಕೂತು ಮಾತನಾಡಿದರೆ ಅವರಿಂದ ಜ್ಞಾನ ಹಾಗೂ ಮಾರ್ಗದರ್ಶನ ದೊರೆಯಬಹುದು. ಸಂಗಾತಿಯೊಂದಿಗೆ ಭಾವನಾತ್ಮಕ ಸಹಕಾರವನ್ನು ಹಂಚಿಕೊಳ್ಳುವ ಯೋಗವಿದೆ. ಇಂದು ನಿಕಟ ಸಂಬಂಧಗಳಲ್ಲಿ ನಿಷ್ಕಪಟತೆ ಮತ್ತು ಸಹಾನುಭೂತಿಯನ್ನು ತೋರಿಸಿದರೆ ಭಿನ್ನಾಭಿಪ್ರಾಯಗಳು ಸಮಾಧಾನಗೊಳ್ಳಬಹುದು. ಸ್ನೇಹಿತರಿಂದ ಸಹಾಯ ಮತ್ತು ಪ್ರೋತ್ಸಾಹ ದೊರೆಯುವುದು. ವೀಕ್ಷಕರೇ, ನೀವು ಈ ಗುರುವಾರದ ಗುರುಗ್ರಹನ ಶಕ್ತಿಯನ್ನು ಶ್ರದ್ಧೆಯಿಂದ ಸ್ವೀಕರಿಸಿ.
ಗುರುಗ್ರಹನು ಜ್ಞಾನ, ಧರ್ಮ, ಧೈರ್ಯ ಮತ್ತು ಆತ್ಮೋನ್ನತಿಯ ಪ್ರತೀಕ. ಗುರು ಪೂಜೆ, ಗುರುಗಳಿಗೆ ನಮಸ್ಕಾರ, ಧರ್ಮ ಗ್ರಂಥದ ಪಠಣ ಇವುಗಳು ಶ್ರೇಷ್ಠ ಫಲಗಳನ್ನು ನೀಡುತ್ತವೆ. ಓಂ ಗುರುವೇ ಸರ್ವಕಾರಣಂ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಪದ್ಮಪುಷ್ಪ, ಬೆಳ್ಳಿ ಅಥವಾ ಹಳದಿ ಬಟ್ಟೆಗಳನ್ನು ಧರಿಸಿ ಗುರುಪೂಜೆ ಮಾಡಬಹುದು. ಧಾರ್ಮಿಕ ವ್ಯಕ್ತಿಗಳಿಗೆ ಆಹಾರ ಅಥವಾ ಪುಸ್ತಕ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಶಕ್ತಿಯ ಸಂಕೇತ. ಇದು ಬೆಳವಣಿಗೆ, ಆಧ್ಯಾತ್ಮಿಕತೆ ಮತ್ತು ಮುನ್ನಡೆಯ ಪ್ರತೀಕ. ಈ ಸಂಖ್ಯೆಯ ಶಕ್ತಿಯಿಂದ ನೀವು ಧೈರ್ಯದಿಂದ ಹೊಸ ಪ್ರಯತ್ನ ಮಾಡಬಹುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಇಂದು ನಿಮಗೆ ಒಳ್ಳೆಯದನ್ನು ತರಬಲ್ಲದು. ಇದು ಜ್ಞಾನ, ಶುದ್ಧತೆ ಮತ್ತು ಬೆಳಕಿನ ಸಂಕೇತ. ಹಳದಿ ಉಡುಗೆ ಧರಿಸುವುದು ಅಥವಾ ಹಳದಿ ಪುಷ್ಪದ ಪೂಜೆ ಮಾಡುವುದು ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 9 ರಿಂದ 10:30 ರವರೆಗೆ. ಈ ಸಮಯದಲ್ಲಿ ಯಾವುದೇ ಪೂಜೆ, ಯೋಜನೆ ಪ್ರಾರಂಭ, ಒಪ್ಪಂದ ಅಥವಾ ಕುಟುಂಬ ಚರ್ಚೆ ನಡೆಸಿದರೆ ಉತ್ತಮ ಫಲಗಳನ್ನು ಕಾಣಬಹುದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನವು ನಿಮಗೆ ಮನಸ್ಸಿನಲ್ಲಿ ಸ್ಥಿರತೆ, ಸಹನೆಯ ಮನೋಭಾವ ಮತ್ತು ಭದ್ರತೆಯ ಆಶಯಗಳನ್ನು ಮೂಡಿಸಬಲ್ಲದು. ಭೂತತ್ವದ ಪ್ರಭಾವ ಹೊಂದಿರುವ ನಿಮ್ಮ ರಾಶಿಗೆ ಗುರುವಾರದ ಗುರುಗ್ರಹದ ಶಕ್ತಿಯು ಜ್ಞಾನ ಮತ್ತು ಧರ್ಮದ ಕಡೆಗೆ ಬೆಳಕು ಹರಡುತ್ತದೆ. ಇಂದಿನ ದಿನದಲ್ಲಿ ಮೌಲ್ಯಮಾಪನ ಮತ್ತು ನಂಬಿಕೆಗಳ ಪ್ರಕಾರ ನಿರ್ಧಾರ ತೆಗೆದುಕೊಳ್ಳುವ ಯೋಗವಿದೆ. ಆಧ್ಯಾತ್ಮ, ಧರ್ಮ, ಹಿರಿಯರ ಉಪದೇಶ ಇವುಗಳ ಬಗ್ಗೆ ತೀವ್ರ ಆಸಕ್ತಿ ಮೂಡಬಹುದು. ದಿನದ ಪ್ರಾರಂಭದಲ್ಲೇ ಪವಿತ್ರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಸ್ವಲ್ಪ ಪ್ರಾಮಾಣಿಕ ಪರಿಶ್ರಮ ಮತ್ತು ಸಹನೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ತರಬಲ್ಲದು. ನಿಮ್ಮ ಶಾಂತ ಸ್ವಭಾವದ ಪರಿಣಾಮವಾಗಿ ಇಂದಿನ ದಿನವು ಆತ್ಮಪರಿಶೀಲನೆ ಮತ್ತು ಗಂಭೀರ ಚಿಂತನೆಯ ದಿನವಾಗಬಹುದು. ಸ್ವಪ್ನ, ಪ್ರೇರಣಾ ಮಾತುಗಳು ಅಥವಾ ಒಳಗೆದ್ದು ಬರುತ್ತಿರುವ ಭಾವನೆಗಳಿಗೆ ಕಿವಿಗೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಪ್ರತಿಷ್ಠೆ ಮತ್ತು ಗೌರವ ಹೆಚ್ಚಾಗುವ ಸಂಭವವಿದೆ. ಕೆಲವರು ಹಿರಿಯ ಅಧಿಕಾರಿಗಳೊಂದಿಗೆ ನೇರವಾಗಿ ಕಾರ್ಯನಿರ್ವಹಿಸುವ ಅವಕಾಶ ಪಡೆಯಬಹುದು. ಯೋಜನೆಗಳು ಪೂರೈಸಲು ಕೆಲವೊಂದು ಅಡ್ಡಿಗಳು ಬಂದರೂ ಸಹ ಸಮಯ ಬದಲಾಗುತ್ತಾ ಹೋಗುತ್ತದೆ. ನಿಮ್ಮ ಶಿಸ್ತು ಮತ್ತು ಸಹನೆ ಇಂದಿನ ದಿನದಲ್ಲಿ ಉನ್ನತ ಸ್ಥಾಯಿಗೆ ನಿಮ್ಮನ್ನು ಕೊಂಡೊಯ್ಯಬಲ್ಲದು. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶ್ವಾಸಾರ್ಹತೆ ಮತ್ತಷ್ಟು ಖಚಿತವಾಗಲಿದೆ. ಹೊಸ ಜವಾಬ್ದಾರಿ ಅಥವಾ ವಿಭಾಗವೊಂದು ನಿಮಗೆ ನಿಯೋಜನೆ ಆಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಉತ್ಪನ್ನ ಪರಿಚಯ, ಹೊಸ ಮಾರ್ಗದರ್ಶನ ಪಡೆಯುವ ಯೋಗವಿದೆ. ಹಳೆಯ ಗ್ರಾಹಕರಿಂದ ಪುನಃ ಸಂಪರ್ಕ ಬಂದು ಲಾಭಕರ ವ್ಯವಹಾರ ರೂಪುಗೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನದಲ್ಲಿ ಸಮತೋಲನದ ಅವಶ್ಯಕತೆ ಇದೆ. ನಿರ್ವಹಣಾ ವೆಚ್ಚಗಳು ಹೆಚ್ಚು ಆಗಬಹುದು, ಆದರೆ ನಿರ್ಧಾರಗಳಿಂದ ಹಣ ಉಳಿಯುವ ಯೋಗವಿದೆ. ಖರೀದಿ ತಡೆ ಹಿಡಿಯುವುದು ಉತ್ತಮ. ಹಳೆಯ ಸಾಲಗಳ ನಿವಾರಣೆಗೆ ಪ್ರಾಮಾಣಿಕ ಯತ್ನ ಮಾಡುವುದು ಶುಭಕರ. ಹಣಕಾಸು ಯೋಜನೆಗಳಲ್ಲಿ ಬದಲಾವಣೆ ಮಾಡಬೇಕಾದ ಸಮಯ. ನಿಮ್ಮ ಭವಿಷ್ಯ ದೃಷ್ಟಿಯಿಂದ ಹಣದ ಹೂಡಿಕೆಯನ್ನು ಪುನರ್ ಅವಲೋಕನೆ ಮಾಡುವುದು ಒಳಿತು. ತಾತ್ಕಾಲಿಕ ಲಾಭದ ಆಸೆಯಲ್ಲಿ ಅನವಶ್ಯಕ ರಿಸ್ಕ್ ತೆಗೆದುಕೊಳ್ಳಬೇಡಿ. ಕುಟುಂಬದ ವ್ಯಕ್ತಿಯೊಬ್ಬರಿಂದ ಹಣಕಾಸು ಸಂಬಂಧಿತ ಸಹಾಯ ದೊರೆಯುವ ಸಾಧ್ಯತೆ ಇದೆ. ಭೂಮಿಯಲ್ಲಿ ಹೂಡಿಕೆ ಅಥವಾ ಚಿನ್ನದ ಖರೀದಿಯ ಯೋಗವಿದೆ, ಆದರೆ ಗುರುಗಳ ಸಲಹೆಯೂ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ನೀವು ನಿತ್ಯದ ಶಿಸ್ತು ಪಾಲನೆಯಿಂದ ಉತ್ತಮ ಸ್ಥಿತಿಯಲ್ಲಿ ಇರುತ್ತೀರಿ. ಆದರೆ ಜಠರ, ಉಸಿರಾಟ ಅಥವಾ ಬಾಹ್ಯ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಕಾಫಿ, ತೈಲಯುಕ್ತ ಆಹಾರವನ್ನು ನಿಯಂತ್ರಿಸುವುದು ಉತ್ತಮ. ಮನಃಶಾಂತಿ ಕಾಪಾಡಲು ಪ್ರಾತಃ ಕಾಲದ ಧ್ಯಾನ, ಪ್ರಾಣಾಯಾಮ ಅತ್ಯಂತ ಫಲಪ್ರದ. ವಿಶ್ರಾಂತಿ ಮತ್ತು ಉತ್ತಮ ನಿದ್ರೆ ನಿಮ್ಮ ಶಕ್ತಿಯನ್ನು ಪುನರ್ಸ್ಥಾಪಿಸಬಹುದು. ಇಂದು ನಿಮ್ಮ ದೇಹದಲ್ಲಿ ಹೊತ್ತಿಗೆ ನೋವಿನಂತಹ ಏನು ಕಂಡುಬಂದರೆ ತಕ್ಷಣ ವೈದ್ಯರ ಸಲಹೆ ಪಡೆಯಿರಿ. ಹದಗೆಟ್ಟ ಆಹಾರ ಸೇವನೆಯಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಮಧುರತೆ ಹಾಗೂ ಭರವಸೆ ಇರುವ ದಿನ. ನಿಮ್ಮ ಮಾತುಗಳಲ್ಲಿ ಔದಾರ್ಯ ಹಾಗೂ ಶ್ರದ್ಧೆ ಇದ್ದರೆ ಸಂಬಂಧಗಳು ಗಾಢವಾಗುತ್ತವೆ. ಕುಟುಂಬದ ಸದಸ್ಯರೊಂದಿಗಿನ ಉತ್ತಮ ಸಂಭಾಷಣೆ ನಿಮಗೆ ಆಂತರಿಕ ಶಾಂತಿ ನೀಡಬಹುದು. ಮಾತಾಪಿತರಿಗೆ ಸಂಬಂಧಿಸಿದ ಚಿಂತನೆಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಸಕಾರಾತ್ಮಕ ಭಾವನೆಗಳು ಇವತ್ತು ನಿಮ್ಮಲ್ಲಿ ಮೂಡಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ಭಾವನಾತ್ಮಕ ಸಂಬಂಧ ಗಟ್ಟಿ ಮಾಡಿಕೊಳ್ಳಲು ಉತ್ತಮ ಸಮಯ. ಸ್ನೇಹಿತರೊಂದಿಗೆ ಕಾಲ ಕಳೆಯುವ ಯೋಗವಿದೆ. ಮನಸ್ಸಿಗೆ ಹತ್ತಿರದ ಆಪ್ತರೊಂದಿಗೆ ಮಾತುಕತೆ ದಿನವನ್ನು ಹಗುರಗೊಳಿಸಬಲ್ಲದು. ವೀಕ್ಷಕರೇ, ನೀವು ಈ ಗುರುವಾರದ ದಿನವು ಗುರುಗ್ರಹದ ಶಕ್ತಿಯಿಂದ ಧರ್ಮ, ತತ್ವ, ಗುರುಪೂಜೆ ಮತ್ತು ದಾನ ಕರ್ಮಗಳಿಗೆ ಅನುವು ನೀಡುತ್ತದೆ. ಇಂದು ಗುರುಗಳಿಗೆ ಸ್ಮರಣೆ ಮಾಡುವುದರಿಂದ ಜ್ಞಾನ ಮತ್ತು ದೃಷ್ಟಿಕೋನ ವೃದ್ಧಿಯಾಗಬಹುದು. ಓಂ ಶ್ರೀಮದ್ ಗುರುದೇವಾಯ ನಮಃ.
ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಉತ್ತಮ ಫಲ ಸಿಗುತ್ತದೆ. ಹಳದಿ ಹೂವಿನೊಂದಿಗೆ ಗುರುಪೂರ್ಣಿಮೆಯ ಉತ್ಸವದ ಬಗ್ಗೆ ಸಂಚಯವಾಗಬಹುದು. ವಿದ್ಯಾರ್ಥಿಗಳಿಗೆ ಗುರುಗಳ ಆಶೀರ್ವಾದ ಅವಶ್ಯ. ಅಧ್ಯಾಪಕರಿಗೆ ಪುಷ್ಪ ಅಥವಾ ಫಲ ನೀಡಿ ಗೌರವ ಸಲ್ಲಿಸಿ. ಜ್ಞಾನವು ಅಳಿಯದ ಸಂಪತ್ತು ಎಂಬ ಜ್ಞಾನವಿಲ್ಲದೆಯೇ ಶ್ರೀಮಂತಿಕೆ ಅಪೂರ್ಣ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶಕ್ತಿ, ಸಂಯಮದ ಹಾಗೂ ಧೈರ್ಯದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಆರ್ಥಿಕ ಹಾಗೂ ವೈಚಾರಿಕ ಸ್ಥಿರತೆಯನ್ನು ಪಡೆಯಬಲ್ಲಿರಿ. ಅದೃಷ್ಟದ ಬಣ್ಣ ಕಿತ್ತಳೆ. ಇದು ಉತ್ಸಾಹ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಈ ಬಣ್ಣದ ವಸ್ತು ಅಥವಾ ಉಡುಗೆ ಇಂದು ನಿಮ್ಮ ಮನಸ್ಸಿಗೆ ಶಕ್ತಿ ನೀಡಬಹುದು. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12:00 ಈ ಸಮಯದೊಳಗೆ ನಿಮ್ಮ ಪ್ರಮುಖ ಕಾರ್ಯಗಳು ಅಥವಾ ನಿರ್ಧಾರಗಳನ್ನು ತೆಗೆದುಕೊಂಡರೆ ಉತ್ತಮ ಫಲ ಸಿಗಬಹುದು. ಈ ಹೊತ್ತಿನಲ್ಲಿ ಧ್ಯಾನ, ಜಪ ಅಥವಾ ಮಹತ್ವದ ಸಭೆ ಫಲದಾಯಕ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಒಳಗಿನ ಚಿಂತನಶೀಲತೆಯು ಹೆಚ್ಚಾಗುವ ದಿನ. ಹೊಸ ಚಿಂತನೆಗಳು, ಯೋಜನೆಗಳು ಮತ್ತು ಸಂವಹನದ ಮೂಲಕ ನೀವು ಇತರರನ್ನು ಆಕರ್ಷಿಸುವ ಶಕ್ತಿ ಹೊಂದಿರುತ್ತೀರಿ. ನಿಮ್ಮ ಮಾತುಗಳಲ್ಲಿ ಪ್ರಭಾವವಿದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಇಂದು ಗುರುವಾರವಾದ್ದರಿಂದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ತತ್ವ, ಶಿಕ್ಷಣ ಹಾಗೂ ಧಾರ್ಮಿಕ ಚಟುವಟಿಕೆಗಳತ್ತ ನಿಮ್ಮ ಮನಸ್ಸು ಸೆಳೆಯಬಹುದು. ಬುದ್ಧಿಯ ಚಾತುರ್ಯ, ಚಪಲತೆ ಮತ್ತು ಸೂಕ್ಷ್ಮ ವಿಶ್ಲೇಷಣೆಯು ನಿಮಗೆ ಗಮ್ಯ ಸಾಧನೆಗೆ ನೆರವಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ಒಂದು ವಿಷಯದಲ್ಲಿ ಗಮನ ಸೇರುತ್ತಿಲ್ಲ ಎಂಬ ಅಸಮಾಧಾನವೂ ಉಂಟಾಗಬಹುದು. ಅಂತಹಾಗಿದ್ದರೆ ಗಮನವಿಲ್ಲದ ವಿಷಯಗಳನ್ನು ಪಟ್ಟಿ ಮಾಡಿ ಕ್ರಮಬದ್ಧವಾಗಿ ಮುಂದೆ ಸಾಗುವುದು ಉತ್ತಮ. ಇಂದು ನಿಮ್ಮ ಬರವಣಿಗೆ, ಮಾತನಾಡುವ ಶೈಲಿ ಅಥವಾ ಸಾಮಾಜಿಕ ಸಂಪರ್ಕಗಳಿಂದ ಒಳ್ಳೆಯ ಹೆಸರು ಗಳಿಸಬಹುದಾದ ದಿನ. ಪ್ರತಿಕ್ರಿಯೆ ನೀಡುವ ಮೊದಲು 2 ಬಾರಿ ಯೋಚಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನದ ಮೂಲಕ ಕೆಲಸದ ಸಾಮರ್ಥ್ಯ ಹೆಚ್ಚಿಸಬಹುದು. ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರಲಿ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಇದು ನಿಮ್ಮ ಮೇಲ್ವಿಚಾರಕರ ಗಮನ ಸೆಳೆಯುವ ಯೋಗವಾಗಿದೆ. ಕಚೇರಿಯಲ್ಲಿ ಸಣ್ಣ ಮಟ್ಟದ ಗೊಂದಲಗಳಾದರೂ ಸಂಭವಿಸಬಹುದೆಂಬ ಸೂಚನೆ ಇದೆ. ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಮಾತನಾಡಿ ಸಮಸ್ಯೆಗಳ ನಿವಾರಣೆಗೆ ಮಧ್ಯಸ್ಥಿಕೆ ವಹಿಸಿ. ವೃತ್ತಿ ಬದಲಾವಣೆ ಅಥವಾ ಹೊಸ ಪ್ರಾಜೆಕ್ಟ್ ಬಗ್ಗೆ ಯೋಚಿಸುತ್ತಿರುವವರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿದರೆ ಯಶಸ್ಸು ಸಾಧ್ಯ. ಉದ್ಯಮಿಗಳಿಗಾಗಿ ಇದು ಹೊಸ ಬ್ಲೂ ಪ್ರಿಂಟ್ ರೂಪಿಸುವ ವ್ಯವಹಾರ ವಿಸ್ತರಿಸಲು ಉಪಯುಕ್ತವಾದ ದಿನ. ಹೊಸ ಪ್ಯಾಕೇಜ್, ಉತ್ಪನ್ನ ಅಥವಾ ಪ್ರಚಾರ ಯೋಜನೆ ಬಗ್ಗೆ ಚಿಂತನೆ ನಡೆಯಬಹುದು. ಪರಸ್ಪರ ಚರ್ಚೆಯ ಮೂಲಕ ಸ್ಪಷ್ಟತೆ ಬರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ನಿರೀಕ್ಷಿತ ಆದಾಯಕ್ಕಿಂತ ಸ್ವಲ್ಪ ಕಡಿಮೆ ಎಣಿಕೆ ಮಾಡಿಕೊಳ್ಳಿ. ಕೆಲವೊಂದು ಮೌಲ್ಯಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಜಾಸ್ತಿ ಖರ್ಚು ತಪ್ಪಿಸಲು ಬಜೆಟ್ ಅನುಸರಿಸಿ. ಪೂರ್ವದಲ್ಲಿ ಮಾಡಿದ ಚೂಪಾದ ಹೂಡಿಕೆಗಳಿಂದ ಸ್ವಲ್ಪ ಲಾಭದ ಸೂಚನೆ ಇದೆ. ಇಂದು ದೊಡ್ಡ ಹೂಡಿಕೆ ಅಥವಾ ಸಾಲದ ನಿರ್ಧಾರವನ್ನು ಮುಂದೂಡುವುದು ಉತ್ತಮ. ಅನೇಕ ಚಿಕ್ಕ ಬಿಲ್ಗಳು, ಪುನರ್ಪಾವತಿ ಅಥವಾ ಕುಟುಂಬದ ಅಗತ್ಯಗಳ ಮೇಲೆ ಧನ ಖರ್ಚಾಗಬಹುದು. ಈ ಕುರಿತು ನಿರ್ಣಯಗಳನ್ನು ಶಾಂತ ಮನಸ್ಸಿನಿಂದ ಮಾಡಿ. ನಿರಂತರ ಆದಾಯದ ಮಾರ್ಗಗಳನ್ನು ಸ್ಥಿರಗೊಳಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ನಿತ್ಯ ಚಟುವಟಿಕೆಗಳಲ್ಲಿ ತೀವ್ರತೆ ಇರುವುದರಿಂದ ಸಣ್ಣ ಮಟ್ಟದ ಮಾನಸಿಕ ದಣಿವಿಗೆ ಸಿಕ್ಕಪ್ಪ ಹೊಡೆತ ಆಗಬಹುದು. ಅದರಿಂದಾಗಿ ವಿಶ್ರಾಂತಿ ಪಡೆದುಕೊಳ್ಳುವುದು ಮುಖ್ಯ. ಆಹಾರದಲ್ಲಿ ನಿಯಮ, ಮಿತಿಯಾದ ಮಧುರ ಮತ್ತು ಖಾರದ ಸೇವನೆಗೆ ಮಿತಿ ಇಡುವುದು ಉತ್ತಮ. ಉಸಿರಾಟದ ವ್ಯಾಯಾಮ, ಯೋಗ, ಧ್ಯಾನದಿಂದ ಶಾಂತಿ ಸಿಗುತ್ತದೆ. ಮಳೆಗಾಲದ ಪ್ರಭಾವದಿಂದ ಶೀತ, ಕಫ ಅಥವಾ ಎಲರ್ಜಿಯಿಂದ ತೊಂದರೆ ಆಗಬಲ್ಲದು. ಪಾನೀಯಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಬೆಳಿಗ್ಗೆ ಬೆನ್ನುಮೂಳೆ ಮತ್ತು ಕುತ್ತಿಗೆ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ಸರಿಯಾದ ಕುಳಿತುಕೊಳ್ಳುವ ಕ್ರಮದಿಂದ ಇದರ ನಿವಾರಣೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸದಸ್ಯರೊಂದಿಗೆ ಧನ್ಯವಾದ, ಶ್ರದ್ಧೆ ಹಾಗೂ ಆತ್ಮೀಯತೆಯ ಸಂಬಂಧವನ್ನು ಗಾಢಗೊಳಿಸಬಹುದಾದ ದಿನ. ನಿಮ್ಮ ಮಾತುಗಳಿಂದ ಕುಟುಂಬ ಸದಸ್ಯರು ಶಕ್ತಿ ಪಡಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ನೀಡುವುದು ಉತ್ತಮ. ಬಂಧು ಮಿತ್ರರ ಜೊತೆಗಿನ ಸಂಪರ್ಕ ಪುನಃ ಸ್ಥಾಪನೆಯಾಗಬಹುದು. ದೂರದ ಸಂಬಂಧಿಕರಿಂದ ಕರೆ ಅಥವಾ ಸಂದೇಶ ಬರಬಹುದು. ಸಂಗಾತಿಯೊಂದಿಗೆ ಸಂವೇದನಾಶೀಲ ಚರ್ಚೆಗಳು ಸಂಭವಿಸಬಹುದು. ನಿಷ್ಕಪಟ ಸಂವಾದ ಹಾಗೂ ಸಹಾನುಭೂತಿ ಹೊಂದಿದ ಮಾತುಗಳಿಂದ ಸಂಬಂಧ ಸುಧಾರಿಸಬಹುದು. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷವನ್ನು ತರುತ್ತದೆ. ವೀಕ್ಷಕರೇ, ನೀವು ಈ ಗುರುವಾರದ ಪವಿತ್ರತೆ ಮತ್ತು ಗುರುಗ್ರಹದ ಶಕ್ತಿಯನ್ನು ಅನುಭವಿಸಿ. ಧರ್ಮಗ್ರಂಥ ಓದು, ಗುರುಪಾದ ಪೂಜೆ ಅಥವಾ ಜ್ಞಾನಲೋಕದ ಅಧ್ಯಯನ ಈ ದಿನದ ಸಾರ್ಥಕತೆಯನ್ನು ಹೆಚ್ಚಿಸಬಹುದು. ಓಂ ಶ್ರೀ ಗುರುಭ್ಯೋ ನಮಃ ಅಥವಾ
ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವ ಮೂಲಕ ಜ್ಞಾನಶಕ್ತಿ ಮತ್ತು ಶಾಂತಿಯ ಶಕ್ತಿಯನ್ನು ಆಕರ್ಷಿಸಬಹುದು. ಪಿತೃಪೂಜೆ, ಪಂಡಿತರಿಗೆ ಪುಸ್ತಕ ದಾನ ಹಾಗೂ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಕಾರ್ಯಗಳು ಇಂದು ಫಲಕಾರಿ. ಈ ಮೂಲಕ ಗುರುತತ್ವದ ಅನುಗ್ರಹವನ್ನು ಪಡೆಯಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಚಲನೆ, ವಿಚಾರ ವಿನಿಮಯ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಈ ದಿನ ನಿಮ್ಮ ವಾಗ್ಮಿತೆ, ಚಾತುರ್ಯ ಮತ್ತು ಪ್ರಯತ್ನದ ಮೂಲಕ ಉತ್ತಮ ಪರಿಣಾಮ ಪಡೆಯಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಇಂದು ಶಾಂತಿ, ಬೆಳವಣಿಗೆ ಮತ್ತು ಸಮತೋಲನದ ಸಂಕೇತವಾಗಿದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಶಾಖೆ ಪರ್ಣವೃಕ್ಷದ ಪೂಜೆ ಮಾಡುವುದು ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ 1:35 ಈ ಸಮಯದಲ್ಲಿ ಮಾಡಿದ ದೈವ ಪೂಜೆ, ಪ್ರಾರ್ಥನೆ, ಪತ್ರಿಕಾಲೇಖನ ಅಥವಾ ಗಂಭೀರ ಚರ್ಚೆಗಳು ಉತ್ತಮ ಫಲಿತಾಂಶ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರು ಇವತ್ತಿನ ದಿನವನ್ನು ಭಾವನಾತ್ಮಕ ಗಂಭೀರತೆ ಮತ್ತು ಆತ್ಮಪರಿಶೀಲನೆಯೊಂದಿಗೆ ಆರಂಭಿಸುತ್ತಾರೆ. ಚಂದ್ರನ ದಯೆಯಿಂದ ನಿಮ್ಮೊಳಗಿನ ಸಹಾನುಭೂತಿ, ಕಾಳಜಿ ಹಾಗೂ ಸಂಬಂಧಗಳ ಪ್ರಾಮುಖ್ಯತೆ ಇಂದಿನ ದಿನದಲ್ಲಿ ಹೆಚ್ಚು ಬೆಳಗುತ್ತದೆ. ಇಂದು ಮನೆಗೆ ಸಂಬಂಧಿಸಿದ ಚಟುವಟಿಕೆಗಳು, ಸಂಬಂಧಿಕರ ವಿಷಯದಲ್ಲಿ ತೀರ್ಮಾನಗಳು ಅಥವಾ ಕುಟುಂಬ ಸದಸ್ಯರ ಆರೋಗ್ಯದ ಕುರಿತ ಚಿಂತನೆಗಳು ಹೆಚ್ಚು ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ. ಈ ದಿನ ನುಡಿದ ಮಾತು, ತೋರಿದ ಮನಸ್ಸು ಮತ್ತು ತೆಗೆದುಕೊಂಡ ನಿರ್ಧಾರ ಎಲ್ಲವೂ ಭಾವನಾತ್ಮಕ ತೂಕವನ್ನು ಹೊಂದಿರುತ್ತವೆ. ಚಿಕ್ಕ ವಿವಾದಗಳು ಸಂಬಂಧಗಳ ಮೇಲೆ ಗಂಭೀರ ಪರಿಣಾಮ ಬೀರಬಲ್ಲವು. ಹೀಗಾಗಿ ಸಂವಹನದಲ್ಲಿ ಶ್ರದ್ಧೆ ಮತ್ತು ಶಾಂತಿ ಇರಲಿ. ಇಂದು ಧರ್ಮ ಮತ್ತು ಪಾರಂಪರಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮನಸ್ಸು ಮೂಡಬಹುದು. ಹಿಂದಿನ ನೆನಪುಗಳು, ಹಿಂದಿನ ತಪ್ಪುಗಳ ಪರಿಶೀಲನೆ ಮತ್ತು ಆತ್ಮಪರಿಷ್ಕರಣೆಯ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರದ್ಧೆ, ಕರ್ತವ್ಯನಿಷ್ಠೆ ಮತ್ತು ಶಿಸ್ತು ಕಾರ್ಯನಿರ್ವಹಣೆಗೆ ಆದ್ಯತೆ ನೀಡುವುದು ಅತ್ಯವಶ್ಯ. ಸಹೋದ್ಯೋಗಿಗಳೊಂದಿಗೆ ಸಹಕಾರವಿಲ್ಲದಿದ್ದರೂ ನಿಮ್ಮ ಬದ್ಧತೆಯು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ನಿಮ್ಮ ಕಾರ್ಯಕ್ಷಮತೆ ನಿಮಗೆ ವೃತ್ತಿಯಲ್ಲಿ ಉನ್ನತಿ ತರಬಹುದು. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವ, ಫೈಲ್ ಅಥವಾ ದಾಖಲೆಗಳನ್ನು ಸರಿಪಡಿಸುವ ಅಥವಾ ಮೀಟಿಂಗ್ಗಳಲ್ಲಿ ತಜ್ಞ ಅಭಿಪ್ರಾಯ ನೀಡುವ ಅವಕಾಶ ಲಭ್ಯವಿದೆ. ಹೊಸ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳುವ ಮೊದಲು ಪೂರ್ಣ ಯೋಜನೆ ರೂಪಿಸಿಕೊಳ್ಳುವುದು ಉತ್ತಮ. ಸ್ವತಂತ್ರ ಉದ್ಯಮಿಗಳು ಅಥವಾ ಹೋಮ್ ಬೇಸ್ಡ್ ಉದ್ಯಮ ಮಾಡುತ್ತಿರುವವರು ಗೃಹ ಸಂಬಂಧಿತ ಸೇವೆಗಳಿಗೆ ಹೆಚ್ಚಿನ ಬೇಡಿಕೆ ಎದುರಿಸಬಹುದು. ಗ್ರಾಹಕರಿಗೆ ನಂಬಿಕೆಯನ್ನು ಕಟ್ಟಿಕೊಳ್ಳುವುದು ಇಂದಿನ ದಿನದಲ್ಲಿ ಬಹುಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣದ ವ್ಯವಹಾರದಲ್ಲಿ ಚಿಂತನಶೀಲ ಎಚ್ಚರಿಕೆಯ ಅವಶ್ಯಕತೆ ಇದೆ. ಖರ್ಚು ಮಾಡಿದ ಪ್ರತಿಯೊಂದು ರೂಪಾಯಿ ನಿಮ್ಮ ಮುಂದಿನ ದಿನಗಳನ್ನು ನಿರ್ಧರಿಸಬಹುದು. ಹೂಡಿಕೆಯಾದರೂ, ಖರೀದಿಯಾದರೂ ಅಥವಾ ಸಾಲದ ನಿರ್ವಹಣೆಯಾಗಲಿ, ಎಲ್ಲದರಲ್ಲಿಯೂ ತಾಳ್ಮೆ ಮತ್ತು ಸೂಕ್ಷ್ಮತೆ ಇರಲಿ. ವಾಹನ, ಮನೆ ಅಥವಾ ಕುಟುಂಬದ ಅಗತ್ಯಗಳಿಗೆ ಸಂಬಂಧಿಸಿದ ಖರ್ಚು ಹೆಚ್ಚಾಗಬಹುದು. ಆರ್ಥಿಕ ಯೋಜನೆಗಳಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಚರ್ಚೆ ನಡೆಸಿ. ಹಳೆಯ ಸಾಲ ಅಥವಾ ಬಾಕಿಗಳ ಕುರಿತು ಪ್ರತಿಷ್ಠೆಯನ್ನು ಕಾಪಾಡುತ್ತಾ ಪರಿಹಾರ ಹುಡುಕುವುದು ಒಳ್ಳೆಯದು. ಈ ದಿನ ದಾನ ಧರ್ಮ, ದೇವಾಲಯಗಳಲ್ಲಿ ಸೇವೆ ಅಥವಾ ನೆರವಿನ ಕಾರ್ಯಗಳಿಗೆ ಹಣವನ್ನು ಬಳಸಿದರೆ ಶ್ರೇಷ್ಠ ಪಾಠ ಹಾಗೂ ಪುಣ್ಯ ಫಲ ಸಿಗಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಮಟ್ಟದಲ್ಲಿ ಉತ್ತಮ ಬದಲಾವಣೆಗಳ ಯೋಗವಿದೆ. ಆದರೆ ನಿಮ್ಮ ಮನಸ್ಸು ಆಲಸ್ಯ, ಭಾವನಾತ್ಮಕ ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗಬಲ್ಲದು. ಇದನ್ನು ಹಗುರಗೊಳಿಸಲು ಮನಃಶಾಂತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಪ್ರಾಣಾಯಾಮ, ಮೃದುವಾದ ಯೋಗ ಅಥವಾ ಸ್ವಲ್ಪ ಸಮಯ ನಿಸರ್ಗದಲ್ಲಿ ಕಳೆದರೆ ಒಳಿತಾಗಬಹುದು. ಅಮ್ಲಪಿತ್ತ, ಹೊಟ್ಟೆಗೊಬ್ಬತ್ತು ಅಥವಾ ತಲೆನೋವು ಕಂಡುಬರಬಹುದು. ದಿನಚರಿಯಲ್ಲಿ ನಿಯಮಿತತೆಯನ್ನು ಕಾಪಾಡಿ. ಹಗುರ ಆಹಾರ, ಶಾಖವಿಲ್ಲದ ಪಾನೀಯ ಮತ್ತು ವಿಶ್ರಾಂತಿ ಮುಖ್ಯ. ಇಂದಿನ ದಿನದಲ್ಲಿನ ಎಡವಟ್ಟಿನ ಲಕ್ಷಣಗಳಿಗಾಗಿ ದೇಹದ ಪ್ರತಿಕ್ರಿಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಣ್ಣ ವಿಷಯಕ್ಕೂ ಭಾವನಾತ್ಮಕ ಪ್ರತಿಕ್ರಿಯೆಗಳಾಗುವ ಸಾಧ್ಯತೆ ಇದೆ. ಇದರಿಂದ ತಪ್ಪಿಸಿಕೊಳ್ಳಲು ಸಂತೋಷ ಪಡುವ ಸಂಭಾಷಣೆಗೆ ಆದ್ಯತೆ ನೀಡಿ. ನಿಮ್ಮ ಮಾತುಗಳು ಎಂತಹ ಪರಿಣಾಮ ಬೀರಬಲ್ಲವು ಎಂಬ ಅರಿವಿನಿಂದ ಮಾತನಾಡಿ. ತಾಯಿ ಅಥವಾ ತಾಯಂದಿರ ಸಮಾನ ಸ್ಥಾನದಲ್ಲಿರುವ ವ್ಯಕ್ತಿಯೊಂದಿಗಿನ ಸಂಬಂಧ ಗಾಢವಾಗುವ ದಿನವಿದು. ಕುಟುಂಬದ ಹಿರಿಯರ ಆಶೀರ್ವಾದ ಪಡೆಯಲು ಇದು ಅನುಕೂಲಕರ. ಮಕ್ಕಳ ಶಿಕ್ಷಣ, ಜೀವನ ಶೈಲಿ ಅಥವಾ ಭವಿಷ್ಯದ ಬಗ್ಗೆ ಚರ್ಚಿಸಲು ಇದು ಸೂಕ್ತ ಸಮಯ. ವಿವಾಹಿತರ ನಡುವೆ ಭಾವಪೂರ್ಣ ಸಂಭಾಷಣೆಗಳು ಸಂಭವಿಸಬಹುದು. ಆದರೆ ಅಪಾರ್ಥ ವ್ಯಾಖ್ಯಾನದಿಂದ ದೂರವಿರಿ. ಕಲ್ಪನೆಗಿಂತ ಸ್ಪಷ್ಟ ಸಂವಹನಕ್ಕೆ ಆದ್ಯತೆ ನೀಡಿ. ವೀಕ್ಷಕರೇ, ನೀವು ಈ ಗುರುವಾರದ ಗುರುಗ್ರಹದ ಶಕ್ತಿಯನ್ನು ಶ್ರದ್ಧೆಯಿಂದ ಸ್ವೀಕರಿಸಿ. ಗುರುಗ್ರಹವು ಜ್ಞಾನ, ಶಾಂತಿ, ಧರ್ಮ, ಸತ್ಶೀಲತೆಯ ಪ್ರತೀಕ. ಇಂದು ಗುರುಪಾದ ಪೂಜೆ, ಗುರುಮಂತ್ರ ಜಪ ಅಥವಾ ಗುರುಪಾಠದ ಓದಿನ ಮೂಲಕ ಆತ್ಮೋನ್ನತಿಯ ಯೋಗವಿದೆ.
ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶ್ರೇಷ್ಠ. ಇಂದಿನ ದಿನವನ್ನು ಗುರುಗಳಿಗೆ ಸಮರ್ಪಿಸಿ ಹಳದಿ ಹೂವು, ತುಳಸಿ, ಹಾಲು ಅಥವಾ ಧಾರ್ಮಿಕ ಗ್ರಂಥಗಳ ದಾನ ಮಾಡಿದರೆ ಅದೃಷ್ಟ ಹೆಚ್ಚಾಗಬಹುದು. ಗುರು ತಾಯಂದಿರ ಆಶೀರ್ವಾದದಿಂದ ದಿನದ ನಡುಭಾಗ ಶ್ರೇಷ್ಠವಾಗುವ ಸಾಧ್ಯತೆ ಇದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಾಮರಸ್ಯ, ಕುಟುಂಬ ಪ್ರೀತಿ ಮತ್ತು ಸಂತೋಷದ ಪ್ರತೀಕ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಭಾವಪೂರ್ಣ ನಿರ್ಧಾರಗಳನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳಬಲ್ಲಿರಿ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಬೆಳ್ಳಿಯ ಬಿಳಿ ಬಣ್ಣ ಇಂದು ನಿಮಗೆ ಶುದ್ಧತೆ, ಭದ್ರತೆ ಮತ್ತು ಮನಃಶಾಂತಿ ತರಬಲ್ಲದು. ಈ ಬಣ್ಣದ ಉಡುಪು ಧರಿಸಿದರೆ ದಿನದ ಶ್ರೇಷ್ಠತೆ ಹೆಚ್ಚಬಹುದು. ಶುಭ ಸಮಯ ಮಧ್ಯಾಹ್ನ 12:15 ರಿಂದ 1:45 ಈ ಸಮಯದಲ್ಲಿ ಮನೆಯ ಪೂಜೆ, ಹಣಕಾಸಿನ ತೀರ್ಮಾನ ಅಥವಾ ಕುಟುಂಬದ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಬಹುದು. ಅದೃಷ್ಟದ ಕಿರಣ ಈ ಸಮಯದಲ್ಲಿ ಉಕ್ಕಿ ಹರಿಯುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸದ ಬೆಳಕು ಬೀರುವ ದಿನ. ರವಿಗ್ರಹದ ಶಕ್ತಿ ಇರುವರು. ಇಂದು ಗುರುವಾರದ ಗುರುಗ್ರಹದ ಪವಾಡದಿಂದ ನಿಮ್ಮ ಜ್ಞಾನ, ವಿವೇಕ ಹಾಗೂ ಧರ್ಮಬದ್ಧತೆ ಹೆಚ್ಚಾಗಲಿದೆ. ನಿಮ್ಮ ಶಿಸ್ತಿನ ನಡವಳಿಕೆ, ಧೈರ್ಯ ಹಾಗೂ ಆತ್ಮ ಸಂಯಮದಿಂದ ಎಲ್ಲರ ಗಮನ ಸೆಳೆಯುವಿರಿ. ದಿನದ ಆರಂಭವು ಸೃಜನಾತ್ಮಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತದೆ. ಭಾವಪೂರ್ಣ ಅಭಿವ್ಯಕ್ತಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಮಾತು ಮತ್ತು ನಡೆ ಇತರರಿಗೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಪ್ರತಿಯೊಂದು ನಡವಳಿಕೆಯಲ್ಲಿ ಸಮತೋಲನವಿರಲಿ. ಇಂದಿನ ದಿನದೊಳಗೆ ನೀವು ಸಿಕ್ಕುವ ಪ್ರತಿ ಸಂದರ್ಭವನ್ನು ಧೈರ್ಯದಿಂದ ಎದುರಿಸಿ, ಏಕೆಂದರೆ ಇಂದು ನಿಮ್ಮ ಒಳಗಿರುವ ಶಕ್ತಿಗಳು ನಿಮ್ಮ ಹಿಂದೆಯೂ ನಿಲ್ಲುತ್ತವೆ. ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಕೂಡ ಆತ್ಮಸ್ಥೈರ್ಯ ಕಳೆದುಕೊಳ್ಳಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ವಲಯದಲ್ಲಿ ನಿಮ್ಮ ಶ್ರದ್ಧೆ ಮತ್ತು ನಿರಂತರ ಶ್ರಮದ ಫಲವಾಗಿ ಇಂದು ನೀವು ಕೇಂದ್ರ ಬಿಂದುವಾಗುತ್ತೀರಿ. ನಿಮ್ಮ ಕಾರ್ಯಪಟುತನ, ಸಮಯ ಪಾಲನೆ ಹಾಗೂ ಸಮರ್ಪಣೆ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು. ಹೊಸ ಜವಾಬ್ದಾರಿ ಅಥವಾ ಪ್ರಾಜೆಕ್ಟ್ನ ನೇತೃತ್ವ ನಿಮ್ಮ ಮೇಲೆ ಬರುವ ಸಾಧ್ಯತೆ ಇದೆ. ವೈಶಿಷ್ಟ್ಯಪೂರ್ಣ ಉದ್ದೇಶಗಳನ್ನು ಹೊಂದಿರುವವರು ತಮ್ಮ ಗುರಿಯನ್ನು ಸಾಧಿಸಲು ಹೊಸ ಮಾರ್ಗಗಳ ಪತ್ತೆ ಮಾಡಬಹುದು. ತಮ್ಮದೇ ಆದ ವಿಧಾನದಲ್ಲಿ ಕೆಲಸ ಮಾಡಬೇಕಾದ ಸಂದರ್ಭ ಬರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯತೆಯಿಂದ ಕೆಲಸ ಮಾಡುವುದರಿಂದ ಫಲಶ್ರುತಿ ಉತ್ತಮವಾಗುತ್ತದೆ. ಉದ್ಯಮ ನಡೆಸುವವರಿಗಾಗಿ ಇಂದು ವಿಸ್ತರಣೆ ಅಥವಾ ಹೊಸ ನಿರ್ಣಯದ ಸಮಯ. ನೂತನ ವ್ಯವಹಾರ ಸಹಯೋಗಗಳು, ಕ್ಲೈಂಟ್ಗಳ ಒಪ್ಪಂದಗಳು ಸಾಧ್ಯ. ಬದ್ಧತೆಯಿಂದ ನಿರ್ವಹಿಸಿದರೆ ನಿಮಗೆ ಲಾಭದ ಆಯಾಮಗಳು ತೆರೆದುಕೊಳ್ಳುತ್ತವೆ. ಆದರೆ ಆತುರದ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಇಂದು ತುಲನಾತ್ಮಕವಾಗಿ ಸಮತೋಲಿತವಾಗಿರುತ್ತದೆ. ನಿಮ್ಮ ಹಿಂದೆ ಮಾಡಿದ ಹಣಕಾಸು ಯೋಜನೆಗಳು ಇಂದು ನಿಜವಾಗುವ ಯೋಗವಿದೆ. ತ್ವರಿತ ಆದಾಯ ಬರುವ ಸೂಚನೆಗಳಿವೆ. ಹಳೆಯ ಬಾಕಿ ಹಣವೊಂದೇನಾದರೂ ಮರಳಿ ಸಿಗಬಹುದು. ಯಾವುದೇ ಅನಾಯಾಸ ಖರ್ಚನ್ನು ನಿಯಂತ್ರಣದಲ್ಲಿಡುವುದು ಅವಶ್ಯಕ. ಹೂಡಿಕೆಗೆ ಇದು ಸಂಪೂರ್ಣ ಸೂಕ್ತ ದಿನವಲ್ಲ. ಜಿಗುಪ್ಸೆ ಅಥವಾ ತುರ್ತು ನಿರ್ಧಾರದಿಂದ ಹಣ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಆಸ್ತಿ ಅಥವಾ ವಾಹನ ಸಂಬಂಧಿತ ವ್ಯವಹಾರಗಳಿಗೆ ದಿನ ಸರಿಯಾಗಿಲ್ಲ. ಋಣ ಅಥವಾ ಸಾಲ ಸಂಬಂಧಿತ ವಿಷಯಗಳಲ್ಲಿ ಸ್ಪಷ್ಟತೆ ಇರಲಿ. ಗುರುಗ್ರಹದ ಪ್ರಭಾವದಿಂದ ಧಾರ್ಮಿಕ ಕಾರ್ಯಗಳಲ್ಲಿ, ಶಿಕ್ಷಕರಿಗೆ ಅಥವಾ ಸಮಾಜಮುಖಿ ಚಟುವಟಿಕೆಗಳಿಗೆ ಹಣ ಖರ್ಚಾಗಬಹುದು. ಇದು ನಿಮ್ಮ ಮನಸ್ಸಿಗೆ ಆನಂದವನ್ನು ಕೊಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದಿನದಲ್ಲಿ ಸಾಮಾನ್ಯವಾಗಿ ದೇಹದಲ್ಲಿ ಚೈತನ್ಯವಿರುತ್ತದೆ. ಆದರೆ ಮಧ್ಯಾಹ್ನದ ನಂತರ ಆಯಾಸ ಅನುಭವವಾಗಬಹುದು. ನಿಮ್ಮ ಆಹಾರ ಕ್ರಮ, ನಿದ್ರೆ ಹಾಗೂ ನೆಮ್ಮದಿಯನ್ನು ಕಾಪಾಡುವುದು ಮುಖ್ಯ. ಹೊಟ್ಟೆ, ದಪ್ಪನಾಡಿ ಅಥವಾ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ತೊಂದರೆಗಳಿದ್ದರೆ ಹೆಚ್ಚು ಎಚ್ಚರಿಕೆಯಿಂದಿರಿ. ಚಿಕಿತ್ಸೆ ಮುಂದೂಡದೆ ತಕ್ಷಣ ಕ್ರಮ ತೆಗೆದುಕೊಳ್ಳಿ. ನೀವು ಮೆರೆಯುವ ವ್ಯಕ್ತಿತ್ವ ಇರುವುದರಿಂದ ಕೆಲವೊಮ್ಮೆ ದೈಹಿಕ ಸುಸ್ಥಿತಿಯ ಕಡೆ ನಿರ್ಲಕ್ಷ್ಯ ಮಾಡಬಹುದು. ಇಂದು ತನ್ನದೇ ಆದ ಆರೈಕೆಯ ಅವಶ್ಯಕತೆ ಇರುವ ದಿನ. ಹಗಲು ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಅಥವಾ ಧ್ಯಾನದ ಅಭ್ಯಾಸದಿಂದ ದೇಹ ಮನಸ್ಸಿಗೆ ಸಮತೋಲನ ತರಬಹುದು. ಉತ್ತಮ ವಿಶ್ರಾಂತಿ ನಿಮ್ಮ ಒತ್ತಡ ನಿವಾರಣೆಗೆ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಸ್ಥಿತಿ ಗೌರವಪೂರ್ಣವಾಗಿ ಬಿಂಬಿಸುತ್ತದೆ. ನಿಮ್ಮ ಮಾತಿಗೆ ಅರ್ಥವಿದೆ. ನಿಮ್ಮ ನಿರ್ಧಾರಗಳಿಗೆ ಬೆಂಬಲವಿದೆ. ಮಕ್ಕಳ ಜೊತೆ ಸಮಯ ಕಳೆಯುವುದು ಸಂತೋಷವನ್ನು ತರುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಸಾಥಿ ಸಿಕ್ಕು ಪರಸ್ಪರ ನಂಬಿಕೆಯು ಗಾಢವಾಗಬಹುದು. ಇಂದು ಹಿರಿಯರ ಆಶೀರ್ವಾದ ಪಡೆಯಲು ಅತ್ಯುತ್ತಮ ಸಮಯ. ಗುರುಗಳ ಮಾತು ಅಥವಾ ಹಿರಿಯರ ಅನುಭವ ನಿಮ್ಮ ಬದುಕಿಗೆ ದೀಪದಂತೆ ಬೆಳಗಬಹುದು. ಬಂಧು ಮಿತ್ರರ ಭೇಟಿಯಿಂದ ಹಳೆಯ ನೆನಪುಗಳು ಜಾಗೃತವಾಗಬಹುದು.
ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಯೋಜನೆಗಳು ಯಶಸ್ವಿಯಾಗಬಹುದು. ಸಂಬಂಧಗಳಲ್ಲಿ ಹೊಸ ಸ್ಪಂದನೆ ಸೃಜಿಸಲು ನಿಮಗೆ ಅವಕಾಶ ಸಿಗಬಹುದು. ವೀಕ್ಷಕರೇ, ನೀವು ಈ ಗುರುವಾರದ ಗುರುಗ್ರಹಣ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಜ್ಞಾನ, ಶ್ರದ್ಧಾ, ಗುರುಪಾದ ಸೇವೆ, ಅಧ್ಯಾತ್ಮ ಇವೆಲ್ಲದ ಕಡೆ ಗಮನ ಹರಿಸಿ ಉತ್ತಮ ಮಾರ್ಗದರ್ಶನ ದೊರೆಯುವ ಯೋಗವಿದೆ. ಓಂ ಶ್ರೀ ಗುರುಭ್ಯೋ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ದಿನದಲ್ಲಿ 108 ಬಾರಿ ಜಪಿಸಿ. ಹಳದಿ ಬಟ್ಟೆ ಧರಿಸಿ ಗುರುಗಳಿಗೆ ದರ್ಶನ ನೀಡಿ, ಗ್ರಂಥದ ದಾನ ಅಥವಾ ವಿದ್ವಾಂಸರಿಗೆ ಗೌರವ ನೀಡಿ. ಈ ಕಾರ್ಯಗಳು ನಿಮ್ಮ ಪುಣ್ಯ ಶಕ್ತಿಯನ್ನು ಹೆಚ್ಚಿಸಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆಯಿಂದ ನಿಮ್ಮ ಸಂಪರ್ಕ, ಸಾಮಾಜಿಕ ಚತುರತೆ ಮತ್ತು ಸೌಂದರ್ಯದ ಭಾವನೆಗೆ ಬಲ ನೀಡುತ್ತದೆ. ದಿನದ ಕೆಲವು ನಿರ್ಧಾರಗಳಲ್ಲಿ ಈ ಸಂಖ್ಯೆಯ ಶಕ್ತಿಯ ಅನುಭವವಾಗಬಹುದು. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣವು ಉತ್ಸಾಹ, ಪ್ರಭಾವ ಮತ್ತು ಶಕ್ತಿಯ ಸಂಕೇತವಾಗಿದೆ. ಇದು ನಿಮ್ಮ ಆಂತರಿಕ ಧೈರ್ಯವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ಪಿತ್ತಳದ ದೀಪ ಬೆಳಗಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ 1:30 ಈ ಸಮಯದಲ್ಲಿ ಚಿಂತನೆ, ಯೋಜನೆ, ಪ್ರಯತ್ನಗಳು ಶುಭ ಫಲ ನೀಡಬಹುದು. ಸಂವಾದ ಅಥವಾ ಒಪ್ಪಂದಗಳು ಈ ಹೊತ್ತಿನಲ್ಲಿ ಸಫಲವಾಗುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶೇಷ ಶಕ್ತಿಯಾದ ವಿಶ್ಲೇಷಣಾತ್ಮಕ ಮನಸ್ಸು, ನಿಯಮ ಪಾಲನೆಯ ಶಕ್ತಿ ಮತ್ತು ಶ್ರದ್ಧೆಯಿಂದ ದಿನವನ್ನು ಆರಂಭಿಸುತ್ತಾರೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಧಾರ್ಮಿಕ ಚಿಂತನೆಗಳು, ಮಾನಸಿಕ ಪ್ರೇರಣೆ ಮತ್ತು ಜ್ಞಾನದ ಬೆಳವಣಿಗೆ ನಿಮ್ಮ ಗಮನ ಹರಿಯುತ್ತದೆ. ನಿಮಗೆ ಹೊಸ ಕಲಿಕೆ ಅಥವಾ ಹೊಸ ಅನುಭವಗಳ ನಿರೀಕ್ಷೆಯು ಇಂದು ಹೆಚ್ಚು. ಇಂದು ನಿಮ್ಮ ಆತ್ಮಸ್ಥಿತಿ ಶಾಂತವಾಗಿರಲು ಸಾಧ್ಯತೆ ಇದೆ, ಆದರೆ ಕೆಲವೊಮ್ಮೆ ಅತಿಯಾದ ವಿವರಣೆ ಅಥವಾ ಆತ್ಮ ಸಂಶಯದಿಂದ ನಿಮಗೆ ತೊಂದರೆ ಆಗಬಹುದು. ನಿಮ್ಮ ಕೆಲಸದ ರೀತಿ ಮತ್ತು ಸಂವಹನ ಶೈಲಿಯಲ್ಲಿ ಸೌಮ್ಯತೆಯನ್ನು ತಾಳುವುದು ಮುಖ್ಯ. ಇಂದು ನೀವು ನಿಮ್ಮ ಒಳಜ್ಞಾನ ಮತ್ತು ತಾತ್ವಿಕ ಮನಸ್ಸಿನಿಂದ ಇತರರಿಗೆ ಮಾರ್ಗದರ್ಶನ ನೀಡಬಲ್ಲಿರಿ. ಇಂದು ನಿಮ್ಮ ತೀವ್ರ ಗಮನ ಸಾಮರ್ಥ್ಯದಿಂದಾಗಿ ನೀವು ತಿರುವುಮುರುವು ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಅಂತರಾತ್ಮದ ಧ್ವನಿಗೆ ಕಿವಿಗೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಗಂಭೀರ ವಾತಾವರಣ ಎದುರಾಗಬಹುದು. ನಿಮಗೆ ನೀಡಲಾದ ಕಾರ್ಯದಲ್ಲಿ ವೈಶಿಷ್ಟ್ಯತೆ ತೋರಿಸಬೇಕು ಎಂಬ ಒತ್ತಡವಿರಬಹುದು. ಕೆಲವು ನಿರ್ಧಾರಗಳು ಹೆಚ್ಚಾದ ವಿಚಾರ ಮಾಡುವಿಕೆಯಿಂದ ವಿಳಂಬವಾಗಬಹುದು, ಆದರೆ ನಿಮ್ಮ ಆಯ್ಕೆಗಳು ನಿಖರವಾಗಿರುತ್ತವೆ. ಸಂಶೋಧನೆ, ಸಂವಿಧಾನ, ವೈದ್ಯಕೀಯ, ಶಿಕ್ಷಣ ಅಥವಾ ಲೆಕ್ಕಪತ್ರ ಸಂಬಂಧಿತ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಇಂದು ವಿಶೇಷ ಅನುಕೂಲ. ನಿಮ್ಮ ಶ್ರಮವನ್ನು ಗಮನಿಸಿ ಮೇಲ್ವರ್ಗದವರು ಮೆಚ್ಚುಗೆ ನೀಡಬಹುದು. ವ್ಯವಹಾರದಲ್ಲಿ ಯಾವುದೇ ಹೊಸ ಯೋಜನೆ ಕೈಗೊಳ್ಳಬೇಕಾದರೆ ಪ್ರಥಮವಾಗಿ ಎಲ್ಲಾ ಅಂಶಗಳ ಪರಿಶೀಲನೆ ಅಗತ್ಯ. ಇತರರ ಸಲಹೆ ಕೇಳಿದ ಮೇಲೆ ನಿರ್ಧಾರ ತೆಗೆದುಕೊಳ್ಳಿ. ಯಾರನ್ನೂ ಶಂಕೆಯ ದೃಷ್ಟಿಯಿಂದ ನೋಡುವ ಧೋರಣೆಗೆ ಕಡಿವಾಣ ಹಾಕಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸುವ, ಹಳೆಯ ಸಾಲದ ದಾಖಲೆಗಳನ್ನು ನವೀಕರಿಸುವ, ಹೊಸ ಬಜೆಟ್ ರೂಪಿಸುವಂತಹ ಕೆಲಸಗಳಿಗೆ ಉತ್ತಮ ಸಮಯ. ನೀವು ಈ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ವರ್ತಿಸಿದರೆ ಅನಾವಶ್ಯಕ ವ್ಯಯವನ್ನು ತಡೆಯಬಹುದು. ದಿನನಿತ್ಯದ ಖರ್ಚುಗಳಲ್ಲಿ ಚಿಂತೆ ಮಾಡುವ ಅಗತ್ಯವಿಲ್ಲ, ಆದರೆ ಹೂಡಿಕೆ ಅಥವಾ ಸಾಲ ನೀಡುವ ನಿರ್ಧಾರಗಳನ್ನು ಆಲೋಚಿಸಿ ತೆಗೆದುಕೊಳ್ಳಿ. ಯಾರಾದರೂ ನಿಮ್ಮ ಬಳಿ ಹಣಕಾಸಿನ ಸಹಾಯ ಕೇಳಿದರೆ ಅದರ ಹಿಂದಿನ ಉದ್ದೇಶವನ್ನು ಅರಿತು ಮಾತ್ರ ತೀರ್ಮಾನಕ್ಕೆ ಬನ್ನಿ. ಈ ದಿನ ಆಸ್ತಿ ಅಥವಾ ಲಾಭದ ತೀರ್ಮಾನ ತೆಗೆದುಕೊಳ್ಳುವುದು ತಡೆಹಿಡಿಯುವುದು ಉತ್ತಮ. ಹಣದ ವಿಷಯದಲ್ಲಿ ನಿಮ್ಮ ಶಿಸ್ತಿನಿಂದ ಪ್ರಗತಿ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯ ಸಮಗ್ರವಾಗಿ ಉತ್ತಮವಾಗಿರುವ ಸಾಧ್ಯತೆ ಇದೆ. ಆದರೆ ಅತಿಯಾದ ಆತಂಕ ಅಥವಾ ದುಃಖದ ಭಾವನೆಗಳಿಂದ ಹೊಟ್ಟೆ ಅಥವಾ ನರಗಳ ತೊಂದರೆ ಉಂಟಾಗಬಹುದು. ಹಿತಕರ ಆಹಾರ, ನೀರಿನ ಸೇವನೆ ಮತ್ತು ವಿಶ್ರಾಂತಿ ಅಗತ್ಯ. ನಿಮ್ಮ ನಿಗದಿತ ಚಟುವಟಿಕೆಗಳಲ್ಲಿ ದಿನಚರ್ಯೆಯ ಪಾಲನೆಯಿಂದ ಆರೋಗ್ಯದಲ್ಲಿ ಸಮತೋಲನ ಇರುತ್ತದೆ. ಇಂದು ಮೃದುವಾದ ವ್ಯಾಯಾಮ, ಯೋಗ ಅಥವಾ ಪ್ರಾಣಾಯಾಮದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ದಂತಚಿಕಿತ್ಸೆ, ಚರ್ಮ ತೊಂದರೆ ಅಥವಾ ಕಾಲು ನೋವಿನ ಸಮಸ್ಯೆಗಳಿಗೆ ಸೂಕ್ತ ನಿರ್ವಹಣೆ ಅಗತ್ಯ. ಸೌಕರ್ಯದ ತ್ಯಾಗ ಮಾಡುವ ಬದಲಾಗಿ ಆರೋಗ್ಯವನ್ನು ಮೊದಲಿಗೆ ಇರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಮೃದು ಸಂಭಾಷಣೆ, ಸ್ಪಷ್ಟತೆ ಮತ್ತು ಸಹಾನುಭೂತಿ ಮುಖ್ಯ. ಅಲ್ಪ ಮಾತುಗಳಿಂದಲೂ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇರುವುದರಿಂದ ಸ್ತಬ್ಧತೆ ಅಥವಾ ನಿರ್ಲಿಪ್ತತೆಯಿಂದ ವ್ಯವಹರಿಸಬೇಡಿ. ನಿಮ್ಮ ನಿಖರ ಅಭಿಪ್ರಾಯಗಳನ್ನು ತಿಳಿಸುವಾಗ ಭಾವನೆಗಳನ್ನು ಗಮನಿಸಿ. ತಾಯಿ, ದೊಡ್ಡಮ್ಮ ಅಥವಾ ಮಹಿಳಾ ಹಿರಿಯರೊಂದಿಗೆ ಉತ್ತಮ ಮಾತುಕತೆ ನಡೆಯಬಹುದು. ಮಕ್ಕಳ ಶಿಕ್ಷಣ, ಆರೋಗ್ಯ ಅಥವಾ ಭವಿಷ್ಯದ ಕುರಿತು ಚರ್ಚೆಗೆ ಒಳ್ಳೆಯ ಸಮಯ.
ವಿವಾಹಿತರಿಗೂ ಇನ್ನೂ ಸಂಬಂಧದಲ್ಲಿರುವವರಿಗೆಲ್ಲ ಈ ದಿನ ಒಂದು ಭಾವನಾತ್ಮಕ ಆಳತೆಯ ದಿನವಾಗಿರಬಹುದು. ಸಂಬಂಧಗಳ ಸುಗಂಧ ಹೆಚ್ಚಿಸಲು ಸಮಯವನ್ನು ಕಳೆಯುವುದು ಶ್ರೇಷ್ಠ. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುಗ್ರಹಣ ಶಕ್ತಿಯನ್ನು ಧರ್ಮಪರ ಚಟುವಟಿಕೆಗಳಿಂದ ಹೆಚ್ಚಿಸಿಕೊಳ್ಳಿ. ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸುವುದು, ಗ್ರಂಥ ಪಠಣ ಅಥವಾ ಧ್ಯಾನ ಮಾಡುವುದು ಶ್ರೇಷ್ಠ. ಗುರು ಉಪದೇಶಗಳನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ. ಓಂ ಶ್ರೀಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ಇದು ಜ್ಞಾನವರ್ಧನೆ, ಮನಸ್ಸಿನ ಶಾಂತಿ ಹಾಗೂ ಉತ್ತಮ ಮಾರ್ಗದರ್ಶನವನ್ನು ಒದಗಿಸುತ್ತದೆ. ಹಳದಿ ಬಟ್ಟೆ, ಪಸಲಾಯಿ ಅಥವಾ ತುಳಸಿ ದಾನ ಮಾಡುವುದರಿಂದ ಧಾರ್ಮಿಕ ಶಕ್ತಿಯು ಪ್ರಬಲವಾಗಬಹುದು. ಅದೃಷ್ಟದ ಸಂಖ್ಯೆ 6. ಇದು ಸಮತೋಲನ, ಆಂತರಿಕ ಶ್ರೇಯಸ್ಸು ಮತ್ತು ಕುಟುಂಬಿಕ ನೆಮ್ಮದಿಯ ಸಂಕೇತ. ಈ ಸಂಖ್ಯೆಯ ಶಕ್ತಿಯಿಂದ ನೀವು ನಿರ್ಧಾರಗಳಲ್ಲಿ ಶಾಂತಚಿತ್ತದಿಂದ ಮುನ್ನಡೆಯಬಹುದು. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣವು ಚೈತನ್ಯ, ಶುದ್ಧತೆ ಮತ್ತು ಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಹೂವಿನ ಬಳಕೆ ಉತ್ತಮ. ಶುಭ ಸಮಯ ಮಧ್ಯಾಹ್ನ 12 ರಿಂದ 1:30 ರವರೆಗೆ. ಈ ಸಮಯದಲ್ಲಿ ಪ್ರಾರ್ಥನೆ, ಆತ್ಮಪರಿಶೀಲನೆ ಅಥವಾ ಪ್ರೀತಿಯ ಮಾತುಕತೆಗಳು ಹೆಚ್ಚು ಫಲಕಾರಿ. ಗುರುಪೂಜೆ, ಜಪ ಅಥವಾ ಅಧ್ಯಯನವು ಇದೇ ಸಮಯದಲ್ಲಿ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನ ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಶಾಂತಿಯ ಮೇಲ್ನೋಟವಿದೆ. ಆದರೆ ಆಂತರಿಕವಾಗಿ ಜಿಜ್ಞಾಸೆ, ಗೊಂದಲ ಮತ್ತು ಗಂಭೀರತೆಯ ಗುಟ್ಟುಗುಟ್ಟಾಗಿರುವ ಸಂದರ್ಭವೂ ಇರಬಹುದು. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಧರ್ಮ, ನ್ಯಾಯ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ತೀವ್ರತೆಯಿಂದ ಆಸಕ್ತಿಯು ಮೂಡಬಹುದು. ನೀವು ನಿಮ್ಮ ನೈತಿಕ ಮೌಲ್ಯಗಳಿಗೆ ಹೊಂದಿಕೆಯಾಗಿರುವ ನಿರ್ಧಾರಗಳನ್ನು ಇಂದು ತೆಗೆದುಕೊಳ್ಳುವುದು ಉತ್ತಮ. ಸಾಧಾರಣವಾಗಿ ಶಿಷ್ಟತೆ, ನೆಪ, ಸಂವೇದನೆ ಮತ್ತು ಸೌಂದರ್ಯ ಪ್ರಜ್ಞೆ ಇರುವ ನಿಮ್ಮ ವ್ಯಕ್ತಿತ್ವ ಇಂದು ಹೆಚ್ಚು ಸಜೀವವಾಗಿರುತ್ತದೆ. ಎಲ್ಲರಿಗೂ ತಟ್ಟದೆ ಸ್ಪಷ್ಟವಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಲು ಪ್ರಯತ್ನಿಸಿ. ಹಳೆಯ ಒತ್ತಡ ಅಥವಾ ಬಾಕಿ ಕೆಲಸಗಳನ್ನು ಮುಗಿಸುವ ಯೋಗವಿದೆ. ಶಾಂತಿಯುತ ಪರಿಸರದಲ್ಲಿಯೇ ಹೆಚ್ಚಿನ ಕಾರ್ಯಪಟುತೆ ಸಾಧಿಸಬಹುದು. ಮುಕ್ತ ಮನಸ್ಸಿನಿಂದ ಚಿಂತನೆ ಮಾಡಿದರೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರವಾಗಿ ನೀವು ನಿಮ್ಮ ಕರ್ತವ್ಯಗಳಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುವ ದಿನವಾಗಿದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ವಾತಾವರಣ ನಿರ್ಮಾಣವಾಗಬಹುದು. ಆದರೆ ಯಾವುದೇ ಸಣ್ಣ ವಿಷಯವನ್ನು ಭಾವನಾತ್ಮಕವಾಗಿ ತೆಗೆದುಕೊಳ್ಳಬೇಡಿ. ವಿಧಾನಾತ್ಮಕ ಕೆಲಸಗಳಲ್ಲಿ ನಿರ್ಣಾಯಕ ಹಂತಕ್ಕೆ ಬರಬಹುದು. ಕಚೇರಿ ಅಥವಾ ಸಂಸ್ಥೆಯಲ್ಲಿ ಯಾವುದೇ ಹೊಸ ಮಾರ್ಗದರ್ಶಕ ತತ್ವಗಳನ್ನು ಅಳವಡಿಸಲು ಅವಕಾಶ ಸಿಗಬಹುದು. ನಿಮ್ಮ ಸಾಮಾಜಿಕ ಕುಶಲತೆ ಇಂದು ನಿಮ್ಮ ಪಾಲಿಗೆ ಬಲವಾಗಿ ಕೆಲಸ ಮಾಡುತ್ತದೆ. ನ್ಯಾಯ, ಲೆಕ್ಕಪತ್ರ ಸಂಬಂಧಿತ ಕ್ಷೇತ್ರಗಳ ಉದ್ಯೋಗಿಗಳಿಗೆ ಉತ್ತಮ ದಿನ. ನ್ಯಾಯಾಧಿಪತಿ, ವಕೀಲ, ಜರ್ನಲಿಸ್ಟ್, ಡಿಪ್ಲೊಮ್ಯಾಟ್ ಆಗಿ ಕಾರ್ಯನಿರ್ವಹಿಸುವವರಿಗೆ ಗುರುವಾರದ ಧರ್ಮಶಕ್ತಿಯ ಪ್ರಭಾವದಿಂದ ನಿರ್ಧಾರಗಳು ನಿಮಗೆ ಅನುಕೂಲವಾಗಬಹುದು. ಸ್ವತಂತ್ರ ವೃತ್ತಿಯವರು, ಫ್ರೀಲಾನ್ಸರ್ಗಳು ಅಥವಾ ಕಲೆ, ವಿನ್ಯಾಸ, ಸಾಮಾಜಿಕ ಮಾಧ್ಯಮ ಕ್ಷೇತ್ರದವರು ತಮ್ಮ ಪ್ರತಿಭೆಯಿಂದ ಉತ್ತಮ ರೀತಿಯಲ್ಲಿ ಹೊರಹೊಮ್ಮುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಹಣಕಾಸು ಸ್ಥಿತಿ ಸ್ಥಿರವಾಗಿದ್ದು ಚಾತುರ್ಯದಿಂದ ನಿರ್ವಹಿಸಿದರೆ ಲಾಭವನ್ನು ಪಡೆಯಬಹುದು. ಹಳೆಯ ಬಾಕಿಗಳು ಬರುವ ಸಾಧ್ಯತೆ ಇದೆ. ಹೊಸ ಖರೀದಿ ಅಥವಾ ಮರುಹೂಡಿಕೆಗೆ ಯೋಚನೆ ಮಾಡಿದರೆ ಎಚ್ಚರಿಕೆ ಅಗತ್ಯ. ಶುಭ ದಾನ, ಧಾರ್ಮಿಕ ದೀಕ್ಷೆಗಳ ಮೇಲೆ ಖರ್ಚು ಆಗಬಹುದು. ಮನೆಯ ಆವರಣ ಸುಧಾರಣೆ, ಸೌಂದರ್ಯ ವೃದ್ಧಿ ಅಥವಾ ಸ್ವತಃ ನಿಮ್ಮ ಫ್ಯಾಷನ್ ಅಥವಾ ವಿನ್ಯಾಸಪರ ಖರ್ಚುಗಳಲ್ಲಿ ತಾಳ್ಮೆ ವಹಿಸಿ. ತುಲಾ ರಾಶಿಗೆ ಆಗಾಗ್ಗೆ ಬರುವ ಲಕ್ಸುರಿ ಹಂಬಲ ಇಂದು ನಿಗ್ರಹದ ಅಡಿ ಇರಲಿ. ಕಾನೂನು ಸಂಬಂಧಿತ ಹಣಕಾಸು ವ್ಯವಹಾರಗಳಲ್ಲಿ ಸ್ಪಷ್ಟತೆ ಬೇಕು. ದಸ್ತಾವೇಜು ಓದಿ ಸಹಿ ಹಾಕುವುದು ಮುಖ್ಯ. ಮಧ್ಯಸ್ಥರ ಮಾರ್ಗದರ್ಶನದಿಂದ ಲಾಭವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಚಿಂತೆಗೊಳ್ಳುವಂತಹ ಸ್ಥಿತಿ ಇಲ್ಲದಿದ್ದರೂ ದೈಹಿಕ ಮತ್ತು ಮಾನಸಿಕ ಸಮತೋಲನ ಕಾಪಾಡುವುದು ಮುಖ್ಯ. ಚಿಂತೆ, ಗೊಂದಲ, ಭಾವನಾತ್ಮಕ ಹಿಂಜರಿಕೆ ಇವು ನಿಮ್ಮ ದೈಹಿಕ ಶಕ್ತಿಗೆ ಹೊರೆ ಉಂಟು ಮಾಡಬಹುದು. ನಿಯಮಿತ ನಿದ್ರೆ, ಹಿತಾಹಾರ ಮತ್ತು ಮಿತ ವ್ಯಾಯಾಮದ ಪಾಲನೆಯಿಂದ ಆರೋಗ್ಯ ಸುಧಾರಿಸಬಹುದು. ತೂಕ ಮತ್ತು ಸೌಂದರ್ಯದ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವುದು ಕೆಲವೊಮ್ಮೆ ಒತ್ತಡಕ್ಕೆ ಕಾರಣವಾಗಬಹುದು. ಎಲ್ಲವನ್ನೂ ಸಾನ್ನಿಧ್ಯದಿಂದ ಹತ್ತಿರದಿಂದ ನೋಡುವ ಶಕ್ತಿಯನ್ನು ಬೆಳೆಸಿಕೊಳ್ಳಿ. ಶೀತ, ಜ್ವರ ಅಥವಾ ಸಣ್ಣ ಕಫದ ತೊಂದರೆಗಳಿಂದ ದೂರವಿರಿ. ಹಸಿವಿಲ್ಲದಿದ್ದರೂ ಅಷ್ಟೇ, ಆದರೂ ಸಮಯಕ್ಕೆ ಆಹಾರ ಸೇವಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದೊಂದಿಗೆ ಬಲವಾದ ಬಾಂಧವ್ಯ ನಿರ್ಮಾಣಕ್ಕೆ ಅನುವು ಸಿಗಬಹುದು. ಸಂಗಾತಿಯೊಂದಿಗೆ ಸಂಗಾತ್ಯ ಭಾವ, ಸಮಾಲೋಚನೆ ಮತ್ತು ಒಗ್ಗಟ್ಟಿನ ನಿರ್ಧಾರಗಳು ಉತ್ತಮ ಫಲಗಳನ್ನು ಕೊಡಬಲ್ಲದು. ವಯಸ್ಸಾದ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ ಇರಬಹುದು.
ಆದರೆ ಅವರು ನಿಮ್ಮ ಶ್ರದ್ಧೆಗೆ ತಕ್ಕ ಪ್ರೋತ್ಸಾಹ ನೀಡಬಹುದು. ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡಿ ಅವರು ನಿಮ್ಮ ಸಲಹೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಯೋಗವಿದೆ. ಸ್ನೇಹಿತರು ಅಥವಾ ದೂರದ ಸಂಬಂಧಿಕರಿಂದ ಅತಿಥಿ ಆಗಿ ಬರುವ ಸಾಧ್ಯತೆ ಇದೆ. ಸ್ನೇಹ ಸಂಬಂಧಗಳ ಪುನರಾತ್ಮೀಕರಣಕ್ಕೆ ಇದು ಉತ್ತಮ ಸಮಯ. ಯಾವುದೇ ಕಲಹ ಅಥವಾ ಗೊಂದಲವಿದ್ದರೆ ನಿಮ್ಮ ಸಹಜ ನ್ಯಾಯಬುದ್ಧಿಯಿಂದ ಅದನ್ನು ಪರಿಹರಿಸಲು ಯತ್ನಿಸಿ. ವೀಕ್ಷಕರೇ, ನೀವು ಈ ಗುರುವಾರದ ಗುರುಗ್ರಹದ ಶಕ್ತಿಯು ನೈತಿಕತೆ, ಧರ್ಮ ಹಾಗೂ ಆತ್ಮ ಸಾಕ್ಷಾತ್ಕಾರದ ಕಡೆ ನಿಮ್ಮನ್ನು ಸೆಳೆಯುತ್ತದೆ. ಗುರು ಪ್ರಾರ್ಥನೆ, ಧರ್ಮ ಗ್ರಂಥದ ಪಠಣ ಅಥವಾ ಹಿರಿಯರ ಸೇವೆಯಿಂದ ಜೀವನದಲ್ಲಿ ಶಾಂತಿ ಮತ್ತು ಗಂಭೀರತೆ ಬರಬಹುದು. ಓಂ ಶ್ರೀ ಗುರುಭ್ಯೋ ನಮಃ ಅಥವಾ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಳದಿ ಬಟ್ಟೆ ಅಥವಾ ಹಳದಿ ಹೂವುಗಳಿಂದ ಗುರುಪೂಜೆ ಮಾಡಿ. ಧರ್ಮಕ್ಕೆ ಸಂಬಂಧಿಸಿದ ಪುಸ್ತಕ, ವಸ್ತ್ರ ಅಥವಾ ಆಹಾರವನ್ನು ದಾನ ಮಾಡಿದರೆ ಉತ್ತಮ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ವೈವಿಧ್ಯತೆ, ಸಮತೋಲನ ಮತ್ತು ಶ್ರೇಷ್ಠತೆಯ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ಆಂತರಿಕ ಜ್ಞಾನ ಬೆಳೆಯಬಹುದು. ಅದೃಷ್ಟದ ಬಣ್ಣ ನಗೆಹಸುರು. ನಗೆಹಸುರು ಬಣ್ಣ ನಿಮ್ಮ ಮನಸ್ಸಿನಲ್ಲಿ ಶಾಂತಿಗೆ ಕಾರಣವಾಗಬಹುದು. ಇದು ಶುದ್ಧತೆ, ಪವಿತ್ರತೆ ಮತ್ತು ಸಮತೋಲನದ ಸಂಕೇತ. ಈ ಬಣ್ಣವನ್ನು ಧರಿಸುವುದು ಅಥವಾ ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಇರಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 10:55 ರಿಂದ ಮಧ್ಯಾಹ್ನ 12:00 ಈ ಸಮಯದ ಅವಧಿಯಲ್ಲಿ ಹೊಸ ಕಾರ್ಯ ಪ್ರಾರಂಭ, ಮಹತ್ವದ ಚರ್ಚೆಗಳು ಅಥವಾ ಆರ್ಥಿಕ ನಿರ್ಧಾರಗಳಿಗೆ ಹೆಚ್ಚಿನ ಶ್ರೇಯಸ್ಸು ದೊರೆಯಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮೊಳಗಿನ ಆಂತರಿಕ ಶಕ್ತಿಯನ್ನು ಪ್ರಬಲವಾಗಿ ಅನುಭವಿಸುವಿರಿ. ನಿಮ್ಮ ಚಿಂತನ ಶಕ್ತಿ, ನಿರ್ಧಾರ ಶಕ್ತಿ ಮತ್ತು ಗುಪ್ತ ವಿವೇಚನೆಗಳು ಇಂದಿನ ದಿನದ ಮಹತ್ವದ ಅಸ್ತ್ರಗಳಾಗುತ್ತವೆ. ಗುರುವಾರದ ಗುರುಗ್ರಹ ಪ್ರಭಾವದಿಂದ ನಿಮ್ಮ ಆಧ್ಯಾತ್ಮಿಕ ಚಿಂತನ ಉಕ್ಕಿ ಬರುವ ಸಾಧ್ಯತೆ ಇದೆ. ನಿಮ್ಮ ಇಂದಿನ ನಡೆ, ಮಾತು ಮತ್ತು ನೋಟಗಳಲ್ಲಿ ಗಂಭೀರತೆ ಹಾಗೂ ಆತ್ಮವಿಶ್ವಾಸ ಸ್ಪಷ್ಟವಾಗಿ ಪ್ರತ್ಯಕ್ಷವಾಗುತ್ತದೆ. ಇಂದು ಹೆಚ್ಚು ತಾಳ್ಮೆ ಹಾಗೂ ಗಂಭೀರ ಚಿಂತನೆ ಅಗತ್ಯವಿದೆ. ನಿಮ್ಮ ಕೀರ್ತಿ ಅಥವಾ ಗೌರವವನ್ನು ಉಳಿಸಿಕೊಳ್ಳಲು ಸ್ತಬ್ಧ ಬುದ್ಧಿಯಿಂದ ಪ್ರತಿಕ್ರಿಯೆ ನೀಡುವುದು ಉತ್ತಮ. ಅನೇಕ ವಿಷಯಗಳಲ್ಲಿ ನಿರ್ಣಾಯಕ ಧೋರಣೆ ನಿಮ್ಮಿಂದ ನಿರೀಕ್ಷಿಸಲಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಪ್ರಮುಖ ಜವಾಬ್ದಾರಿಗಳನ್ನು ಒಪ್ಪಿಸುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ನೀವು ಪ್ರದರ್ಶನ ನೀಡಬೇಕಾದ ದಿನವಿದು. ನಿಮ್ಮ ಗಮನ, ಶಿಸ್ತಿನ ಧೋರಣೆ ಮತ್ತು ನಿಖರ ನಿರ್ವಹಣೆ ಮುಖ್ಯ. ಕೆಲವೊಂದು ಕೆಲಸಗಳು ಬಲವಂತವಾಗಿ ನಿಮ್ಮ ಮೇಲಾಗಬಹುದು, ಆದರೆ ನೀವು ಅದನ್ನು ಶ್ರದ್ಧೆಯಿಂದ ನಿರ್ವಹಿಸಿದರೆ 100ಕ್ಕೆ 100 ಶ್ಲಾಘನೆ ಗಿಟ್ಟಬಹುದು. ನೌಕರಿಯಲ್ಲಿ ಹಿರಿಯರು ಅಥವಾ ಮೇಲ್ದರ್ಜೆಯವರು ನಿಮ್ಮ ಶ್ರಮವನ್ನು ಗುರುತಿಸಬಹುದು. ದೀರ್ಘಕಾಲದ ನಿರೀಕ್ಷಿತ ಪ್ರಗತಿಯ ಹಿಂದೆ ಗುರುಗ್ರಹದ ಅನುಗ್ರಹ ಕಾರ್ಯನಿರ್ವಹಿಸುತ್ತದೆ. ಹೊಸ ಪ್ರಾಜೆಕ್ಟ್, ಹೊಸ ತಂಡ ಅಥವಾ ಹೊಸ ವ್ಯವಹಾರ ಸಂಬಂಧಿ ಪಠ್ಯವಸ್ತುಗಳನ್ನು ಸಂಪಾದಿಸಬೇಕಾದ ದಿನವೂ ಇದಾಗಿದೆ. ವ್ಯಾಪಾರಿಗಳಿಗಿದು ಹೊಸ ತಂತ್ರಜ್ಞಾನ ಅಥವಾ ಗುಪ್ತ ನಿರ್ಣಯಗಳನ್ನು ತೋರಿಸಬೇಕಾದ ಸಮಯ. ಕೆಲವರಿಗಿದು ಪೈಪೋಟಿಯಲ್ಲಿ ಮುನ್ನಡೆ ಸಾಧಿಸುವ ಯೋಗ. ಆದರೆ ಲೆಕ್ಕಪತ್ರ, ತೆರಿಗೆ ಅಥವಾ ಬಿಲ್ ಸಂಬಂಧಿ ದಾಖಲೆಗಳನ್ನು ನಿಖರವಾಗಿ ಪರಿಶೀಲಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಖರ್ಚುಗಳ ವಿಷಯದಲ್ಲಿ ನಿಮ್ಮ ಗುಪ್ತತೆಯ ಶಕ್ತಿ ಬಹಳ ಪ್ರಭಾವ ಬೀರುತ್ತದೆ. ನೀವು ಮಾಡುತ್ತಿರುವ ಹಣಕಾಸು ನಿರ್ಧಾರಗಳು ಇತರರಿಗೆ ಸ್ಪಷ್ಟವಲ್ಲದಂತಿರಬಹುದು, ಆದರೆ ಒಳಗೆ ಪರಿಣಾಮಕಾರಿ. ಹಳೆಯ ಬಂಡವಾಳ ಹೂಡಿಕೆಯ ಲಾಭ ಅಥವಾ ನಿರೀಕ್ಷಿತ ಹಣದ ಜಮಾ ಸಾಧ್ಯತೆ ಇದೆ. ವೃತ್ತಿಪರ ಸಲಹೆಗಾರರಿಂದ ಮಾಹಿತಿ ಪಡೆದು ಹೂಡಿಕೆ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಆಸ್ತಿ ಖರೀದಿ ಅಥವಾ ಸಾಲ ಮರುಪಾವತಿಯಲ್ಲಿ ನೀವು ಬುದ್ಧಿವಂತಿಕೆ ತೋರಿಸಬಹುದು. ಹಣಕಾಸು ಇಳಿಜಾರಿನ ಸಾಧ್ಯತೆ ಇರುವುದರಿಂದ ಎಲ್ಲ ಖರ್ಚುಗಳನ್ನು ಕಟ್ಟಿ ಹಿಡಿಯುವುದು ಉತ್ತಮ. ವಿಮಾನ ಪ್ರಯಾಣ, ಧರ್ಮಯಾತ್ರೆ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ಕಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಇದು ನಿಮಗೆ ಒಳಿತಾದ ಅನುಭವವನ್ನು ನೀಡುತ್ತದೆ. ಬಂಡವಾಳ ಹೂಡಿಕೆ ಅಥವಾ ಷೇರು ವ್ಯಾಪಾರದಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಸಡಿಲತೆ ತೋರಿದರೆ ಅದು ಭವಿಷ್ಯದಲ್ಲಿ ತೊಂದರೆಯಾಗಬಹುದು. ತಕ್ಷಣ ಚಿಕಿತ್ಸೆ ತೆಗೆದುಕೊಳ್ಳುವುದು ಉತ್ತಮ. ಆಹಾರ ಪದ್ಧತಿಯಲ್ಲಿ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು. ನಿದ್ದೆಯ ಕೊರತೆ, ಪಿತ್ತದ ತೊಂದರೆ ಅಥವಾ ರಕ್ತದೊತ್ತಡದ ಸಮಸ್ಯೆ ಇಂದು ಕಾಡಬಹುದು. ಆಯುರ್ವೇದ ಚಿಕಿತ್ಸೆ ಅಥವಾ ಮನಃಶಾಂತಿ ತರುವ ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳಿಂದ ಉತ್ತಮ ಪರಿಣಾಮ ಸಾಧ್ಯ. ಬಾಯಾರಿಕೆ ತೊಂದರೆ ಅಥವಾ ನಿದ್ರಾಭಂಗ ಮುಂತಾದ ಸಣ್ಣ ಲಕ್ಷಣಗಳನ್ನು ನಿರ್ಲಕ್ಷಿಸದಿರಿ. ಹೆಚ್ಚು ನೀರು ಕುಡಿಯುವುದು, ಹಸಿರು ತರಕಾರಿ ಸೇವಿಸುವುದು ಒಳಿತಾಗುತ್ತದೆ. ಶೀತ, ತಲೆನೋವು ಅಥವಾ ಶಾರೀರಿಕ ನಿಷ್ಕ್ರಿಯತೆ ಇದ್ದರೆ ದಿನದ ಮೊದಲ ಭಾಗವನ್ನು ವಿಶ್ರಾಂತಿಗೆ ಮೀಸಲಿಡುವುದು ಒಳಿತು. ಮಸಾಜ್ ಅಥವಾ ಆರೋಗ್ಯಪೂರ್ಣ ಸ್ನಾನದಿಂದ ಶಕ್ತಿ ಹೆಚ್ಚಿಸಿಕೊಳ್ಳಬಹುದು.
ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ವಿವಾದಗಳು ತಲೆದೋರದಂತೆ ತಾಳ್ಮೆಯಿಂದ ವರ್ತನೆ ನಡೆಸಬೇಕು. ನಿಮ್ಮ ಮಾತು, ಶ್ರವಣ ಶಕ್ತಿ ಮತ್ತು ನಿಜವಾದ ಸಹಾನುಭೂತಿ ಇಂದು ಸಂಬಂಧಗಳ ಶುದ್ಧತೆಯನ್ನು ಕಾಪಾಡಬಹುದು. ಸಂಗಾತಿಯೊಂದಿಗೆ ನಿಜವಾದ ಭಾವನೆಗಳನ್ನು ಹಂಚಿಕೊಳ್ಳುವ ಸಂದರ್ಭ ಸಿಗಬಹುದು. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ, ಪಾಠಶಾಲೆ ಅಥವಾ ಶಿಕ್ಷಣದ ವಿಷಯದಲ್ಲಿ ನಿರ್ಣಯಗಳಾಗಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಇಂದಿನ ದಿನ ಪ್ರಾರ್ಥನೆ, ಪೂಜೆ ಅಥವಾ ಸಾಮೂಹಿಕ ಧ್ಯಾನದ ಮೂಲಕ ಕುಟುಂಬದ ಸಹಭಾಗಿತ್ವವನ್ನು ಹೆಚ್ಚಿಸಬಹುದು. ಇಂದು ಸಹೋದರರು ಅಥವಾ ಸ್ನೇಹಿತರೊಂದಿಗೆ ಆರ್ಥಿಕ ಅಥವಾ ಜಾತಿ ಸಂಬಂಧಿ ವಿಷಯದಲ್ಲಿ ಮಾತುಕತೆ ನಡೆಯಬಹುದು. ಎಚ್ಚರಿಕೆಯಿಂದ ಇರಬೇಕು. ಮಾತಿನಲ್ಲಿ ಶಿಸ್ತಿನ ಶಕ್ತಿ ಅನಿವಾರ್ಯ. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುಗ್ರಹನ ಶಕ್ತಿಯಿಂದ ಆಧ್ಯಾತ್ಮಿಕ ಬೆಳವಣಿಗೆಗೆ ಒತ್ತುವರಿಯಾಗಬಹುದು. ಶ್ರೀ ಗುರುದೇವರ ಅನುಗ್ರಹಕ್ಕಾಗಿ ಓಂ ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಎಂಬ ಮಂತ್ರವನ್ನು 51 ಅಥವಾ 108 ಬಾರಿ ಜಪಿಸುವುದು ಶುಭ. ಗುರುವಿಗೆ ಅಥವಾ ಜ್ಞಾನವನ್ನು ನೀಡುವ ವ್ಯಕ್ತಿಗೆ ಪೂಜೆ ಸಲ್ಲಿಸಿ. ಹಳದಿ ಹೂವು, ಕಪ್ಪು ಎಳ್ಳು ಅಥವಾ ಸಿಹಿ ದ್ರವ್ಯಗಳ ದಾನ ಮಾಡಿದರೆ ಧರ್ಮಫಲ ದೊರೆಯಬಹುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಆಧ್ಯಾತ್ಮಿಕ ಶಕ್ತಿ, ತ್ಯಾಗ ಮತ್ತು ಸಂಯಮದ ಸಂಕೇತ. ಇಂದಿನ ನಿಮ್ಮ ನಡವಳಿಕೆಯಲ್ಲಿ ಈ ಗುಣಗಳು ಸ್ಪಷ್ಟವಾಗಬೇಕು. ಅದೃಷ್ಟದ ಬಣ್ಣ ಕೇಸರಿ. ಈ ಬಣ್ಣ ಶಕ್ತಿ, ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ವಸ್ತು ಬಳಕೆ ನಿಮ್ಮ ದಿನವನ್ನು ಪ್ರಭಾವಿತಗೊಳಿಸಬಲ್ಲದು. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ದೇವಾರಾಧನೆ, ಶ್ರದ್ಧಾ ಪೂಜೆ ಅಥವಾ ಗಂಭೀರ ಚರ್ಚೆಗಳಿಗೆ ಅನುಕೂಲ. ಕಾರ್ಯಾರಂಭ, ಸಂಬಂಧ ಸುಧಾರಣೆ ಅಥವಾ ಬುದ್ಧಿವಾದ ಹೇಳುವುದಕ್ಕೂ ಇದು ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆಂತರಿಕ ಶಕ್ತಿ, ವಿಶ್ಲೇಷಣಾ ಮನೋಭಾವ ಮತ್ತು ತತ್ವಚಿಂತನೆಗಳಿಗೆ ಹೆಚ್ಚು ಒತ್ತುವ ದಿನವನ್ನು ಅನುಭವಿಸುತ್ತಾರೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನಾಭಿವೃದ್ಧಿ, ಧರ್ಮ ಸಂಬಂಧಿ ಚಟುವಟಿಕೆ ಮತ್ತು ಉತ್ತಮ ಮಾರ್ಗದರ್ಶನದ ಯೋಗವಿದೆ. ಹೊಸ ಮಾರ್ಗದರ್ಶನಕ್ಕೆ ಅಥವಾ ದಾರಿದೀಪವಾಗಬಹುದಾದ ಒಬ್ಬ ಹಿರಿಯ ವ್ಯಕ್ತಿಯ ಸಂಪರ್ಕ ಈ ದಿನ ಸಂಭವಿಸಬಹುದು. ಹಳೆಯ ಚಿಂತನೆಗಳಿಂದ ಹೊರಬಂದು ಹೊಸ ಆಲೋಚನೆಗಳಿಗೆ ಅವಕಾಶ ನೀಡುವುದು ನಿಮಗೆ ಮುನ್ನಡೆಯ ನವದಾರಿ ತೋರಿಸುತ್ತದೆ. ನೀವು ಮಾತನಾಡುವ ಪದಗಳು ಪ್ರಭಾವ ಬೀರುವುದರಿಂದ ಹೆಚ್ಚು ಜವಾಬ್ದಾರಿಯುತವಾಗಿ ಮಾತನಾಡುವುದು ಶ್ರೇಷ್ಠ. ಗುರುಬಲದಿಂದ ಮನಸ್ಸು ಸ್ಥಿರವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಧೈರ್ಯದಿಂದಾಗಿ ನಿಮ್ಮ ಉನ್ನತ ಆದರ್ಶಗಳನ್ನು ಅನುಸರಿಸಿ ಕೆಲಸ ಮಾಡುವ ಯೋಗವಿದೆ. ಕೆಲವೆಡೆ ಗುರುಗಳ ಸೇವೆಯ ಮೂಲಕ ಹಿರಿಯರ ಸಲಹೆಯು ನಿಮ್ಮ ಪಾಲಿಗೆ ಅತ್ಯಂತ ಪ್ರಾಮುಖ್ಯತೆಯದ್ದು. ಸಹೋದ್ಯೋಗಿಗಳೊಂದಿಗೆ ಶಾಂತ ಸಹಕಾರದ ಸಂಬಂಧ ಬೆಳೆಸುವುದು ಮುಖ್ಯ. ವೃತ್ತಿ ಬದಲಾವಣೆ ಅಥವಾ ಉನ್ನತ ಶಿಕ್ಷಣದ ಕುರಿತ ಆಲೋಚನೆಗಳು ಹೆಚ್ಚು ಶಕ್ತಿಯುತವಾಗಿರುತ್ತವೆ. ಅರ್ಹತೆ ಹೊಂದಿರುವವರಿಗೋಸ್ಕರ ಪಾಠನ ಕ್ಷೇತ್ರದಲ್ಲಿ ಅವಕಾಶಗಳ ಯೋಗವಿದೆ. ಧ್ಯಾನ, ಸಂಯಮ, ಶಿಸ್ತಿನಿಂದ ಕಾರ್ಯನಿರ್ವಹಿಸಿದರೆ ಇಂದು ನಿಮಗೆ ಯಶಸ್ಸು ಖಚಿತ. ಉದ್ಯಮಿಗಳಿಗೆ ಧರ್ಮ ಪ್ರೇರಿತ ಅಥವಾ ಸಮಾಜಮುಖಿ ಸೇವಾ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವ ಯೋಗವಿದೆ. ಹೊಸ ಉಪಕ್ರಮಗಳ ಆರಂಭಕ್ಕಿಂತಲೂ ಈಗ ಇರುವ ಯೋಜನೆಗಳನ್ನು ಬಲಪಡಿಸುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಶಿಸ್ತಿನಿಂದ ನಡೆದುಕೊಳ್ಳಬೇಕು. ಈ ದಿನದ ಗ್ರಹ ಸಂಚಾರದಿಂದಾಗಿ ಹೆಚ್ಚಿನ ಖರ್ಚುಗಳನ್ನು ನಿಯಂತ್ರಿಸುವ ಅಗತ್ಯವಿದೆ. ವಿಶೇಷವಾಗಿ ದೇವಾರಾಧನೆ, ದಾನ ಧರ್ಮ ಅಥವಾ ಪಠಣ ಜಪದ ಕಾರ್ಯಗಳಿಗೆ ಖರ್ಚು ಮಾಡುವ ಸಂದರ್ಭಗಳು ಕಾಣಬಹುದು. ಆರ್ಥಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯಚಟುವಟಿಕೆ ರೂಪಿಸಬೇಕು. ಹಳೆಯ ಸಾಲದ ಚುಟುಕು ಪಾವತಿಗೆ ಸಮಯ ಸೂಕ್ತ. ಹೂಡಿಕೆಯಲ್ಲಿ ಶ್ರದ್ಧೆ ಮತ್ತು ಯೋಗ್ಯತೆಯ ಅಂಶ ಪರಿಶೀಲಿಸಿ ಮುಂದುವರಿಯಬೇಕು. ಈ ದಿನ ನಷ್ಟ ಅಥವಾ ಮೋಸದಿಂದ ದೂರವಿರುವುದಕ್ಕೆ ಹಿರಿಯರ ಸಲಹೆ ಸಹಾಯಕರಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಬಲ, ಪೋಷಕ ಆಹಾರ ಮತ್ತು ಧೈರ್ಯಪೂರ್ಣ ಚಿಂತನೆಗಳು ಆರೋಗ್ಯದ ಮೂಲಸೂತ್ರಗಳಾಗುತ್ತವೆ. ಇಂದಿನ ದಿನದಲ್ಲಿಯೂ ತಲೆನೋವು, ದೇಹ ಬೇಸರ, ಹೊಟ್ಟೆ ನೋವು ಅಥವಾ ಆಹಾರ ನಲ್ಲತೆಯಿಂದ ಉಂಟಾಗುವ ಅಸ್ವಸ್ಥತೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಜಲಪಾನ, ಹಸಿರು ತರಕಾರಿ ಸೇವನೆ ಮತ್ತು ಬೆಳಗಿನ ಯೋಗ ದಿನದ ಆರಂಭಕ್ಕೆ ಉತ್ತಮ. ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಮಾನಸಿಕ ಶಕ್ತಿಯ ಪುನಶ್ಚೇತನ ಸಾಧ್ಯ. ಗುರುಪೋಷಣೆಯ ಪ್ರಭಾವದಿಂದ ಸಂತೋಷ ಹಾಗೂ ಭಯರಹಿತ ಮನಸ್ಸು ಸಾಧಿಸಬಹುದು. ಧ್ಯಾನ, ಪ್ರಾಣಾಯಾಮ ಅಥವಾ ಪಠಣದ ಮೂಲಕ ಶರೀರ ಮನಸ್ಸಿಗೆ ಶಾಂತಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಹಿರಿಯರ ಸಲಹೆ, ಪತ್ನಿಯ ಶ್ರದ್ಧಾ, ಮಕ್ಕಳ ಮೇಲಿನ ಮಮತೆ ಎಲ್ಲವೂ ನಿಮ್ಮೊಳಗಿನ ಭಾವನೆಗಳನ್ನು ಬಲಪಡಿಸುತ್ತವೆ.
ಪಾರಿವಾರಿಕ ಶ್ರದ್ಧಾ ವಿಶ್ವಾಸದ ಮಾಳಿಕೆಯಲ್ಲಿ ಇಂದು ಸಂತೋಷದ ಸಂದರ್ಭಗಳು ಮೂಡಬಹುದು. ಸಂಬಂಧಿತ ಅಳಿಯಂದಿರ ಜೊತೆಗೆ ಸಂಪರ್ಕ ಪುನಃ ಸ್ಥಾಪನೆಗೆ ಸಾಧ್ಯತೆ. ಇತ್ತೀಚೆಗೆ ಉಂಟಾದ ಮನಸ್ತಾಪಗಳಿಗೆ ಪರಿಹಾರ ದೊರೆಯಬಹುದು. ನಿಮ್ಮ ಶ್ರದ್ಧಾ ಭಕ್ತಿ, ನಿಷ್ಠೆ ಹಾಗೂ ನಯವಾದ ಮಾತುಗಳಿಂದ ಕುಟುಂಬದಲ್ಲಿ ಶಾಂತಿ ಹಾಗೂ ಏಕಮನಸ್ಸು ಮೂಡಬಹುದು. ಹೃದಯದಿಂದ ಕೇಳುವ ಶಕ್ತಿಯನ್ನು ಬೆಳೆಸಿ. ವೀಕ್ಷಕರೇ, ನೀವು ಈ ಗುರುವಾರದ ಗುರುಗ್ರಹದ ಪ್ರಭಾವವನ್ನು ಶಕ್ತಿಯುತವಾಗಿ ಬಳಸಿಕೊಳ್ಳುವುದು ಶ್ರೇಷ್ಠ. ಗುರುದೇವರ ಮಂತ್ರ ಜಪ, ದೇವಾಲಯದ ದರ್ಶನ ಅಥವಾ ಬ್ರಾಹ್ಮಣ ಸೇವೆ ನಿಮಗೆ ಶ್ರದ್ಧೆ ಹಾಗೂ ಬುದ್ಧಿಯ ಬೆಳಕನ್ನು ನೀಡಬಹುದು. ಓಂ ಬೃಹಸ್ಪತಯೇ ನಮಃ ಎಂಬ ಗುರುಮಂತ್ರವನ್ನು 39 ಅಥವಾ 108 ಬಾರಿ ಜಪಿಸಿ. ಹಸಿರು ಅಥವಾ ಬಣ್ಣದ ಫಲವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ. ನಾರದ ಮುನಿ ಅಥವಾ ದತ್ತಾತ್ರೇಯ ದೇವರಿಗೆ ಅರ್ಚನೆ ಮಾಡುವುದರಿಂದ ಪಾಪ ವಿಮೋಚನೆ ಮತ್ತು ಜ್ಞಾನಸಿದ್ಧಿ ಸಾಧ್ಯ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಪ್ರಭಾವವನ್ನು ಪ್ರತಿನಿಧಿಸುವ ಶ್ರೇಷ್ಠ ಸಂಖ್ಯೆ. ಇದು ಜ್ಞಾನ, ಶಾಂತಿ ಮತ್ತು ಮಾರ್ಗದರ್ಶನದ ಸಂಕೇತ. ಈ ಸಂಖ್ಯೆಯ ಮೂಲಕ ಆಂತರಿಕ ಬೆಳಕು ಬೆಳಗಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಸುಸ್ಥಿರತೆ, ಸಂತುಷ್ಟಿ ಹಾಗೂ ನೆಮ್ಮದಿಯ ಸಂಕೇತವಾಗಿದೆ. ಈ ಬಣ್ಣದ ಉಡುಪು ಧರಿಸುವುದು, ಹಸಿರು ಹೂವಿನಿಂದ ಪೂಜೆ ಮಾಡುವುದರಿಂದ ಶುಭ ಫಲ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆರ ನಡುವೆ. ಈ ಸಮಯದಲ್ಲಿ ಧ್ಯಾನ, ಪೂಜೆ, ಶಿಕ್ಷಣ ಅಥವಾ ಶುಭ ಕಾರ್ಯಗಳಿಗೆ ಚಾಲನೆ ನೀಡುವುದು ಫಲಕಾರಿಯಾಗುತ್ತದೆ. ಶಕ್ತಿಯ ಹೆಚ್ಚು ಪರಿಪಾಕವಾಗುವ ಸಮಯ ಇದಾಗಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಸ್ಥಿತಪ್ರಜ್ಞೆ, ಜವಾಬ್ದಾರಿತ್ವ ಹಾಗೂ ಬುದ್ಧಿವಂತಿಕೆಯಿಂದ ಕೆಲಸ ನಿರ್ವಹಿಸಬೇಕಾದ ದಿನವಾಗಿದೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ಧರ್ಮಪರತೆ ಮತ್ತು ಆತ್ಮವಿಶ್ಲೇಷಣೆಯ ಶಕ್ತಿ ಹೆಚ್ಚಾಗಲಿದೆ. ಇಂದಿನ ದಿನ ಆತ್ಮ ಮೌಲ್ಯಗಳನ್ನು ಬೆಳೆಸಲು ಗಂಭೀರವಾದ ವಿಚಾರಗಳಲ್ಲಿ ತೀರ್ಮಾನಕ್ಕೆ ಬರುವಂತಾಗಿದೆ. ಪುನಶ್ಚಿಂತನ, ಹಳೆಯ ಯೋಜನೆಗಳನ್ನು ಹೊಸ ದೃಷ್ಟಿಕೋನದಿಂದ ಪರಿಶೀಲನೆ ಹಾಗೂ ವ್ಯಕ್ತಿತ್ವದಲ್ಲಿ ಆತ್ಮಸ್ಥೈರ್ಯ ಬೆಳೆಸಿಕೊಳ್ಳುವುದು ಬಹುಮುಖ್ಯ. ಬೌದ್ಧಿಕ ಚಟುವಟಿಕೆಗಳಿಗೆ, ಅಧ್ಯಯನ ಅಥವಾ ಗುರುಚರಣಗಳಿಗೆ ಸಮರ್ಪಿತವಾಗಿರುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ವಿಚಾರ ಶಕ್ತಿ, ಸಂಘಟನಾ ಸಾಮರ್ಥ್ಯ ಮತ್ತು ಶಿಸ್ತಿನಿಂದ ನೀವು ಮೇಲ್ದರ್ಜೆಯವರ ಗಮನ ಸೆಳೆಯಬಹುದು. ಹೊಸ ಪ್ರಾಜೆಕ್ಟು ಅಥವಾ ತಾಂತ್ರಿಕ ಕೆಲಸದ ಹೊಣೆಗಾರಿಕೆ ಬರುವ ಸಾಧ್ಯತೆ ಇದೆ. ಕೆಲವು ಮಂದಿಗೆ ಕಾನೂನು, ಶಿಕ್ಷಣ ಅಥವಾ ಹಣಕಾಸು ಸಂಬಂಧಿತ ಕ್ಷೇತ್ರದಲ್ಲಿ ಒಳ್ಳೆಯ ಬೆಳವಣಿಗೆಗಳು ಕಂಡುಬರುವವು. ಅಧಿಕಾರಿಗಳಿಂದ ಶ್ಲಾಘನೆ, ಸಹೋದ್ಯೋಗಿಗಳಿಂದ ಸಹಕಾರ ಮತ್ತು ತಂಡದೊಂದಿಗೆ ಉತ್ತಮ ಬಾಂಧವ್ಯ ಇವತ್ತಿನ ವಿಶೇಷತೆ. ಬಹಿರಂಗ ಭಾಷಣ, ಪ್ರಸ್ತುತಿಕೆ ಅಥವಾ ಯೋಜನಾ ವರದಿ ಸಿದ್ಧತೆ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಲಿದೆ. ಉದ್ಯಮಿಗಳಿಗೆ ಇಂದು ಹೊಸ ವ್ಯವಹಾರ ಸಂಬಂಧಗಳು, ದಾಖಲೆಗಳ ಪರಿಶೀಲನೆ ಮತ್ತು ಖಾತೆಗಳ ಲೆಕ್ಕಪತ್ರಗಳ ಪರಿಶೀಲನೆ ಸೂಕ್ತ. ದೀರ್ಘಕಾಲಿಕ ಹೂಡಿಕೆಗೆ ತೀರ್ಮಾನ ತಗೊಳ್ಳಲು ಅರ್ಥಪೂರ್ಣ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜವಾಬ್ದಾರಿಯುತ ನಡೆ ಅಗತ್ಯ. ಇಂದು ನಿಯೋಜನೆ ಮಾಡುವ ಬದಲು ಲೆಕ್ಕಪತ್ರಗಳನ್ನು ಪರಿಶೀಲನೆ, ಬಾಕಿ ಪಾವತಿಗಳ ವಸೂಲಾತಿ ಮತ್ತು ಅಗತ್ಯ ಖರ್ಚುಗಳಿಗೆ ಪ್ರಾಧಾನ್ಯ ನೀಡುವುದು ಶ್ರೇಷ್ಠ. ಹಳೆಯ ಹೂಡಿಕೆಗಳು ಲಾಭ ತರುವ ಸಾಧ್ಯತೆ ಇದೆ, ಆದರೆ ಹೊಸ ಹೂಡಿಕೆಗಳು ಗಂಭೀರ ಪರಿಶೀಲನೆಯ ನಂತರ ಮಾತ್ರ ಕೈಹಾಕಬೇಕು. ಧರ್ಮಾರ್ಥ ಕಾರ್ಯಗಳಿಗೆ ಹಣ ವೆಚ್ಚವಾಗುವ ಯೋಗವಿದೆ, ಇದು ಪುಣ್ಯಾರ್ಥವಾಗಿ ಪರಿಗಣಿಸಲಾಗಬಹುದು. ಜಾಗೃತಿ ಇಲ್ಲದ ವ್ಯವಹಾರಗಳಲ್ಲಿ ಕೈಹಾಕದಿರಿ. ಕುಟುಂಬದ ಸದಸ್ಯರ ಸಲಹೆ, ಹಿರಿಯರ ಮಾರ್ಗದರ್ಶನದಿಂದ ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಜೀರ್ಣಕೋಶದ ಸಮಸ್ಯೆ, ಜಠರದ ತೊಂದರೆಗಳು ಅಥವಾ ಜ್ವರದ ಲಕ್ಷಣಗಳು ಕಾಣಿಸಬಹುದು. ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ತಲೆತ್ತುವ ಸಾಧ್ಯತೆ ಇರುವುದರಿಂದ ಸತತ ವೈದ್ಯಕೀಯ ಸಲಹೆ, ವಿಶ್ರಾಂತಿ ಹಾಗೂ ಹಗುರವಾದ ಆಹಾರ ಮುಖ್ಯ. ಮನಸ್ಸು ವಿಶ್ರಾಂತಿ ತೆಗೆದುಕೊಳ್ಳಬೇಕಾದ ದಿನ. ಧ್ಯಾನ, ಪ್ರಾಣಾಯಾಮ ಅಥವಾ ಹಗುರವಾದ ಶಾರೀರಿಕ ವ್ಯಾಯಾಮದಿಂದ ಉತ್ಸಾಹವನ್ನು ಮರುಸ್ಥಾಪಿಸಬಹುದು. ಜಾನುವಾರುಗಳಿಂದ ಅಥವಾ ಮಣ್ಣಿನ ಮಿಶ್ರಣದಿಂದ ಅಲರ್ಜಿ ಆಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು, ಪೂಜೆ ಅಥವಾ ಗುರುಪೂಜೆಯ ಸಂದರ್ಭಗಳು ಇರಬಹುದು. ಕುಟುಂಬದ ಹಿರಿಯರೊಂದಿಗೆ ಕಳೆಯುವ ಸಮಯದಿಂದ ಜೀವನದ ಮಹತ್ವಪೂರ್ಣ ಪಾಠಗಳ ದೊರೆತೀತು. ಪತಿ ಪತ್ನಿಯ ನಡುವೆ ಆತ್ಮೀಯತೆ ಹೆಚ್ಚಳ, ಸಾಮರಸ್ಯದ ಸಂವಾದ ಹಾಗೂ ನಿಷ್ಠೆಯ ದೃಢತೆ ಬಲಪಡುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಉತ್ತಮ ಸಮಯ. ಇಂದು ಕುಟುಂಬ ಸದಸ್ಯರಿಗೆ ಸಹಾಯ ಮಾಡುವ ಮೂಲಕ ಮನಸ್ಸಿನಲ್ಲಿ ಸಮಾಧಾನ ಹೆಚ್ಚುವುದು. ವಿಶೇಷವಾಗಿ ಇಂದಿನ ಗುರುವಾರ ಪಿತೃಪೂಜೆ, ಗುರುಪೂಜೆ ಅಥವಾ ಧಾರ್ಮಿಕ ಪ್ರವಚನಗಳಲ್ಲಿ ಭಾಗವಹಿಸುವುದರಿಂದ ಸಕಾಲದ ಕೃಪೆ ದೊರೆಯಬಹುದು. ವೀಕ್ಷಕರೇ, ನೀವು
ಇಂದು ಗುರುವಾರವಾದ ಕಾರಣದಿಂದಾಗಿ ಗುರುಗ್ರಹದ ಅನುಗ್ರಹ ಪಡೆದುಕೊಳ್ಳುವುದು ಅತ್ಯಂತ ಪವಿತ್ರ. ಬೃಹಸ್ಪತಿಗೆ ಅರ್ಚನೆ, ಹಳದಿ ಹೂವಿನ ಪುಷ್ಪ ಅರ್ಪಣೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡುವುದು ಫಲಕಾರಿಯಾಗುತ್ತದೆ. ಓಂ ಗ್ರಾಂ ಗ್ರೀನ್ ಗ್ರೌಂ ಸಹ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಳದಿ ಬಟ್ಟೆ ಧರಿಸಿ ಗುರುಗ್ರಹದ ಸನ್ನಿಧಿಯಲ್ಲಿ ದೀಪವನ್ನೊಡನೆ ಧೂಪಾರತಿ ಸಲ್ಲಿಸಿ. ವಿದ್ಯಾರ್ಥಿಗಳಿಗೆ ಈ ದಿನ ಅಧ್ಯಯನ ಶುರು ಮಾಡಲು ಉತ್ತಮ ದಿನ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರತೀಕ. ಇದು ಜ್ಞಾನ, ಸಂವೇದನೆ ಹಾಗೂ ಪಾಂಡಿತ್ಯವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯಿಂದ ಇಂದಿನ ದಿನ ನಿರ್ಧಾರಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳಬಹುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುನಾದ ಪವಿತ್ರತೆಯ ಸಂಕೇತ. ಬುದ್ಧಿವಂತಿಕೆ, ಶುದ್ಧತೆ ಹಾಗೂ ಧರ್ಮಪರತೆಗೆ ಇದೊಂದು ಪೋಷಕ ಬಣ್ಣ. ಇಂದು ಹಳದಿ ಬಣ್ಣದ ಉಡುಗೆ ಧರಿಸುವುದು ವಿಶೇಷ ಫಲಕಾರಕ. ಶುಭ ಸಮಯ ಬೆಳಗ್ಗೆ 11:50 ರಿಂದ ಮಧ್ಯಾಹ್ನ 1:10. ಈ ಸಮಯದಲ್ಲಿ ಪೂಜೆ, ಧಾರ್ಮಿಕ ಸೇವೆ, ವಿದ್ಯಾರ್ಥಿಗಳ ಪಾಠ ಅಥವಾ ಹಣಕಾಸು ನಿರ್ಧಾರಗಳು ಸಾಧಾರಣಕ್ಕಿಂತ ಹೆಚ್ಚು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಆತ್ಮಶಕ್ತಿ ಹೆಚ್ಚಾಗಿ ಕೆಲಸ ಮಾಡುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಆಂತರಿಕ ಶಕ್ತಿ, ಜ್ಞಾನಪಿಪಾಸೆ ಹಾಗೂ ಮನಸ್ಸಿನ ಸ್ಥಿರತೆಗೆ ಮುಖ್ಯತೆಯನ್ನು ನೀಡಬೇಕಾದ ದಿನವಾಗಿದೆ. ಗುರುವಾರದ ಗುರುಗ್ರಹದ ಶಕ್ತಿಯ ಪ್ರಭಾವದಿಂದ ಧಾರ್ಮಿಕ ಚಿಂತನೆಗಳು, ತತ್ವ ವಿಚಾರಗಳು ಮತ್ತು ಆತ್ಮವೀಕ್ಷಣೆಗಳಿಗೆ ಸೂಕ್ತವಾದ ಸಮಯವಿದು. ಕೆಲವರಿಗೆ ಗುರು ಅಥವಾ ಹಿರಿಯರ ಶ್ರವಣ, ಪಾಠ ಅಥವಾ ಮಾರ್ಗದರ್ಶನ ದೊರೆಯಬಹುದಾದ ಯೋಗವಿದೆ. ಹಳೆಯ ಮಿತ್ರರೊಂದಿಗೆ ಪುನಃ ಸಂಪರ್ಕ ಸಾಧನೆ, ನಿಷ್ಠಾವಂತ ಶಿಷ್ಯತ್ವದ ಅಭಿವೃದ್ಧಿ ಮತ್ತು ಚಿಂತನೆಗಳಲ್ಲಿ ಸ್ಪಷ್ಟತೆ ಮೂಡುವ ದಿನವಾಗಿದೆ. ಇಂದಿನ ನಿಮ್ಮ ಧ್ಯೇಯವಾಣಿಯು ಆತ್ಮಜ್ಞಾನದಿಂದ ಯಶಸ್ಸಿನ ದಾರಿ ಎನ್ನಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ಶಿಸ್ತಿನಿಂದ ಯೋಜನೆಯಂತೆ ಸಾಗಿದರೆ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಅನುಮಾನಗಳಿರುವ ಅಂಶಗಳಲ್ಲಿ ಸ್ಪಷ್ಟತೆಯೂ ದೊರೆಯಬಹುದು. ನಿಮ್ಮ ಮಾತು, ವರ್ತನೆ, ಕಾರ್ಯಪದ್ಧತಿಗಳಲ್ಲಿ ದೃಢತೆ ಮತ್ತು ಮನಸ್ಸಿನ ಶಾಂತಿ ಇರಲಿ. ಪದೋನ್ನತಿ, ವರ್ಗಾವಣೆ ಅಥವಾ ಹೊಸ ಹೊಣೆಗಾರಿಕೆಯ ಸೂಚನೆಗಳು ಕಂಡುಬರುವ ಸಾಧ್ಯತೆ ಇದೆ. ಶಾಸ್ತ್ರೀಯ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಗುರುಗಳ ಕೃಪೆಯಿಂದ ಸಡಿಲವಾದ ಕಾರ್ಯಗಳಿಗೆ ಸರಳ ಮಾರ್ಗ ಸಿಗಬಹುದು. ಉದ್ಯಮಿಗಳಿಗಾಗಿ ಹೊಸ ವಿತರಣಾದಾರರ ಆಯ್ಕೆ ಅಥವಾ ವಿಸ್ತರಣಾ ಯೋಜನೆಗಳ ಕುರಿತು ಗುರುತಿಸಿಕೊಂಡಿರುವ ವ್ಯವಹಾರ ಜಾಲದಿಂದ ಮಾಹಿತಿಯನ್ನು ಪಡೆದು ಹೊಸ ನಿರ್ಧಾರ ಕೈಗೊಳ್ಳಬಹುದಾದ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಶಿಸ್ತಿನ ಬಳಕೆ ಹಾಗೂ ತಾತ್ಕಾಲಿಕ ತ್ಯಾಗದ ಮೂಲಕ ಭವಿಷ್ಯದ ಉತ್ಕೃಷ್ಟತೆಗೆ ಪಥ ನಿರ್ಮಿಸಬಹುದು. ನಿಮ್ಮ ಹಳೆಯ ಬಾಕಿಗಳ ಪಾವತಿ, ಆಸ್ತಿ ಸಂಬಂಧಿತ ಲಾಭ ಅಥವಾ ಧಾರ್ಮಿಕ ಕಾರ್ಯಗಳ ಖರ್ಚು ಉಂಟಾಗಬಹುದು. ಧನ ವ್ಯವಹಾರಗಳಲ್ಲಿ ಎಲ್ಲ ಬಿಲ್ಲುಗಳನ್ನು, ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಇಂದು ಸಾಲ ಕೊಡುವುದಕ್ಕಿಂತ ಹಿಡಿದಿಟ್ಟುಕೊಳ್ಳುವುದು ಒಳಿತು. ಕೆಲವು ಜನರಿಗೆ ಗುರುಗ್ರಹದ ಅನುಗ್ರಹದಿಂದ ಪುನಃ ಏರ್ಪಟ್ಟ ಹಣಕಾಸು ಸ್ಥಿರತೆ ಉದಯಿಸಬಹುದು. ಆರ್ಥಿಕವಾಗಿ ಗುರುವಾರದ ಧಾರ್ಮಿಕ ಕಾರ್ಯಗಳು, ದಾನ ಧರ್ಮ ಅಥವಾ ಪವಿತ್ರ ಸೇವೆಗಳಿಗೆ ಹಣವನ್ನೊಳಪಡಿಸಿದರೆ ಅದು ಶುಭ ಫಲ ನೀಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರ ಹಾಗೂ ಮನಸ್ಸು ಎರಡರ ಮೇಲೂ ಸಮಪಾಲನೆಯ ಅಗತ್ಯವಿದೆ. ಜ್ಞಾನ ಮಾರ್ಗದಲ್ಲಿ ಹೆಚ್ಚು ತೊಡಗುವುದರಿಂದ ನಿದ್ರಾಹೀನತೆ ಅಥವಾ ತಲೆನೋವು ಸಂಭವಿಸಬಹುದಾದ ಸಾಧ್ಯತೆ ಇದೆ. ಕಣ್ಣು, ಕಿವಿ ಅಥವಾ ಮೂಗು ಸಂಬಂಧಿತ ಅಲರ್ಜಿ ಅಥವಾ ತೊಂದರೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆಹಾರದ ಸಮಯ ನಿಯಮ ಪಾಲಿಸಿ. ಉಪವಾಸವಿದ್ದರೆ ನೀರಿನ ಸೇವನೆ ಮತ್ತು ಲಘು ಆಹಾರ ತಪ್ಪಿಸಬಾರದು. ಗುರುವಾರದ ಹಳದಿ ಅಡುಗೆಗಳು ಆರೋಗ್ಯಕರವಾಗಿರಬಹುದು. ಧ್ಯಾನ, ಪ್ರಾಣಾಯಾಮ, ಪ್ರಾತಃ ಕಾಲದ ಸಂಧ್ಯಾವಂದನೆಗಳು ಇಂದಿನ ಆರೋಗ್ಯದ ಕೀಲುಕೊಂಡಿಯಾಗಿರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಮನಸ್ಸಿನ ಏಕತೆ ಮೂಡಬಹುದು. ಪತ್ನಿ ಪತಿಯೊಂದಿಗೆ ತಾತ್ವಿಕ ವಿಷಯಗಳ ಚರ್ಚೆ, ಮಕ್ಕಳಿಗೆ ಧಾರ್ಮಿಕ ಪಾಠ ಅಥವಾ ಹಿರಿಯರ ಸೇವೆ ಮುಖ್ಯವಾಗುತ್ತದೆ. ಬಾಹ್ಯ ಸಂಬಂಧಗಳಿಗಿಂತ ಆಂತರಿಕ ಸಂಬಂಧಗಳನ್ನು ಬಲಪಡಿಸುವ ದಿನವಿದು. ಕೆಲವರು ಪತ್ನಿಯೊಂದಿಗಿನ ಗಂಭೀರ ಸಂಭಾಷಣೆ ಅಥವಾ ಜವಾಬ್ದಾರಿಯ ಚರ್ಚೆಗಳನ್ನು ನಡೆಸಬೇಕಾದ ಪರಿಸ್ಥಿತಿಗೆ ದಾರಿಯಿದೆ. ವೃದ್ಧರ ಆರೈಕೆ ಅಥವಾ ಮನೆಯ ಹಿರಿಯರ ಮಾತುಗಳಿಗೆ ಆದರ ನೀಡುವುದು ಇಂದಿನ ಶ್ರೇಷ್ಠ ಕರ್ತವ್ಯ. ವೀಕ್ಷಕರೇ, ನೀವು ಈ ಗುರುವಾರದ ದಿನದ ಪವಿತ್ರತೆಯನ್ನು ಶುದ್ಧ ಚಿಂತನೆ, ದಾನ, ಜಪ, ಪಠಣ ಮತ್ತು ಗುರು ಸೇವೆಗಳಿಂದ ಹೆಚ್ಚಿಸಿಕೊಳ್ಳಿ. ಗುರುಗೃಹಕ್ಕೆ ಹೋಗಿ ಧರ್ಮೋಪದೇಶ ಕೇಳುವುದು ಅಥವಾ ಮನೆಯಲ್ಲಿಯೇ ಶ್ರೀ ಗುರುದೇವರಿಗೆ ಅರ್ಚನೆ ಮಾಡುವುದರಿಂದ ಆತ್ಮದ ಶಾಂತಿ ದೊರೆಯುತ್ತದೆ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 18 ಅಥವಾ 27 ಬಾರಿ ಜಪಿಸಿ. ಗಂಧದ ತುಳಸಿ ಮಾಲೆಯಿಂದ ಪೂಜೆ ಮಾಡುವುದು ಶುಭ.
ಗುರುಗಳಿಗೆ ಹಳದಿ ಬಟ್ಟೆ, ಕರ್ಚಿಫ್ ಅಥವಾ ಹಳದಿ ಫಲವನ್ನಾದರೂ ದಾನ ಮಾಡುವುದು ಇಂದಿನ ಶ್ರೇಷ್ಠ ಪವಿತ್ರ ಕ್ರಿಯೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಜ್ಞಾನ, ಧರ್ಮ ಮತ್ತು ಸಮರ್ಥ ನಿರ್ಧಾರಗಳಿಗೆ ಇದು ಪೂರಕ. ಈ ದಿನದ ಎಲ್ಲಾ ಮುಖ್ಯ ಕಾರ್ಯಗಳಲ್ಲಿ ಈ ಸಂಖ್ಯೆಯನ್ನು ಅರ್ಥಪೂರ್ಣವಾಗಿ ಬಳಸಿಕೊಳ್ಳಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ದೈವಿಕತೆಯ, ಶುದ್ಧತೆಯ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಹಳದಿ ಬಟ್ಟೆ, ಹಳದಿ ಪುಷ್ಪ ಅಥವಾ ಹಳದಿ ಆಹಾರ ಸೇವನೆಯು ಶುಭಪ್ರದ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ಧರ್ಮಕರ್ಮ, ವ್ಯವಹಾರ ನಿರ್ಧಾರಗಳು ಹಾಗೂ ಸಂವಾದಗಳು ಉತ್ತಮ ಫಲ ನೀಡುತ್ತವೆ. ನಿಮ್ಮ ಮನಸ್ಸು ಶಕ್ತಿಯುತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಒಳಚಿಂತನೆಗಳನ್ನು ಶಾಂತವಾಗಿ ವಿಶ್ಲೇಷಿಸುವ ದಿನ. ಗುರುವಾರದ ಗುರುಗ್ರಹ ಪ್ರಭಾವದಿಂದ ಜ್ಞಾನ, ಧರ್ಮ ಮತ್ತು ಆತ್ಮ ಪರಿಶೀಲನೆಗೆ ಒಲವು ಹೆಚ್ಚಾಗುತ್ತದೆ. ನೀವು ಚಿಂತನೆಯುಳ್ಳ ಮನಸ್ಸಿನಿಂದ, ಆದರೆ ಸಮತೋಲನದ ಮನಸ್ಥಿತಿಯಿಂದ ದಿನವನ್ನು ಮುಂದೆ ಸಾಗಿಸುತ್ತೀರಿ. ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಗುರಿಯಿಟ್ಟು ನಡೆಯುವುದು ಒಳಿತು. ಹಳೆಯ ಸಮಸ್ಯೆಗಳ ಕುರಿತು ಉತ್ತರಗಳು ದೊರೆಯುವ ಸಾಧ್ಯತೆ ಇದೆ. ಹಿರಿಯರ ಸಲಹೆ, ಅಧ್ಯಾತ್ಮ ಗ್ರಂಥಗಳ ಓದು ಅಥವಾ ತಪಸ್ವಿಗಳ ಸಮೀಪ ದಿನವನ್ನು ಶ್ರೇಷ್ಠವಾಗಿಸಬಹುದು. ಇಂದು ಹೊಸ ಯೋಜನೆಗಳ ಬಗ್ಗೆ ಆಲೋಚನೆ ಪ್ರಾರಂಭಿಸಲು ಉತ್ತಮ ದಿನ. ಆದರೆ ತಕ್ಷಣದ ನಿರ್ಧಾರಗಳಿಗೆ ಮುಂದಾಗದೆ ಪ್ರಬಲ ವಿಚಾರ ಮಾಡಿ ಮುಂದುವರಿಯುವುದು ಒಳಿತು. ಮತ್ತು ವೀಕ್ಷಕರೇ, ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಸಮರ್ಪಣೆ ಮತ್ತು ಜವಾಬ್ದಾರಿತ್ವದಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುವ ಯೋಗವಿದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಲು ಸೌಕರ್ಯ ಉಂಟಾಗುತ್ತದೆ. ಹೊಸ ತರಬೇತಿಗೆ ಸಂಬಂಧಿಸಿದ ಅವಕಾಶಗಳು ಅಥವಾ ವಿಶಿಷ್ಟ ಜವಾಬ್ದಾರಿಗಳು ನಿಮ್ಮತ್ತ ಹರಿದು ಬರಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಅಚ್ಚರಿಯ ಸಂಧಾನಗಳು ಅಥವಾ ಪರಿಚಯದ ಜನರಿಂದ ಮಾಹಿತಿ ಸಿಗಬಹುದು. ಆದರೆ ಇಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳದೆ ಮುಂದಿನ ದಿನಗಳಲ್ಲಿ ಅಧಿಕ ಮಾಹಿತಿಯಿಂದ ನಿರ್ಧಾರ ಮಾಡುವುದು ಒಳಿತು. ವ್ಯಾಪಾರದಲ್ಲಿರುವವರು ತಮ್ಮ ನಿರ್ಧಾರಗಳಲ್ಲಿ ಸ್ವಲ್ಪ ಸಹನೆವಿಟ್ಟುಕೊಳ್ಳಬೇಕು. ಹಳೆಯ ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಹಣ ಸಂಗ್ರಹ ಹಾಗೂ ಗ್ರಾಹಕರ ಸಂಬಂಧ ಬಲಪಡಿಸುವ ಕೆಲಸಗಳಿಗೆ ಇಂದು ಉತ್ತಮ ಸಮಯ. ಮತ್ತು ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ನಿರ್ವಹಣೆಯ ಪಟುತೆ ಮತ್ತು ವಿವೇಕದ ಬಳಕೆ ಅಗತ್ಯ. ಕೆಲವು ನಿರೀಕ್ಷಿತ ಆದಾಯಗಳು ವಿಳಂಬವಾಗಬಹುದು. ಆದ್ದರಿಂದ ಆರ್ಥಿಕ ಯೋಜನೆಗೆ ಹೊಸ ದೃಷ್ಟಿಕೋನದಿಂದ ನೋಟ ಹಾಕಿ. ಧರ್ಮಕರ್ಮ ಅಥವಾ ಪವಿತ್ರ ಕಾರ್ಯಗಳಿಗೆ ಹಣ ವೆಚ್ಚವಾಗಬಹುದು. ಆದರೆ ಈ ಖರ್ಚುಗಳು ತಾತ್ಕಾಲಿಕವಾಗಿ ನಿಮ್ಮ ಮನಸ್ಸಿಗೆ ತೃಪ್ತಿ ನೀಡಬಹುದು. ಆರ್ಥಿಕ ಭದ್ರತೆಗೆ ಹೂಡಿಕೆಯ ಕುರಿತಾಗಿ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಅಪರೂಪದ ಲಾಭದ ಅವಕಾಶವಿದ್ದರೂ ತುರ್ತು ಹೂಡಿಕೆಗೆ ಮುಂದಾಗಬೇಡಿ. ಬಹುತೇಕ ಹಣದ ವ್ಯವಹಾರಗಳು ಇಂದಿನ ಶ್ರದ್ಧೆಯ ಮತ್ತು ಸಮಯ ಪಾಲನೆಯ ಮೇಲೆ ಅವಲಂಬಿತವಾಗಿರುತ್ತವೆ. ಮತ್ತು ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ನಿಧಾನವಾದ ಸುಸ್ತು ಅಥವಾ ಮಾನಸಿಕ ನೆರೆದು ಹೋಗಿರುವಂತಹ ಭಾವನೆ ಉಂಟಾಗಬಹುದು. ಇಂದು ಹೆಚ್ಚು ಒತ್ತಡದ ಕೆಲಸ ಅಥವಾ ವಿಶ್ರಾಂತಿ ಇಲ್ಲದ ಚಟುವಟಿಕೆ ತಪ್ಪಿಸಬೇಕು. ಗ್ಯಾಸ್ಟ್ರಿಕ್, ಆಹಾರದ ಅಜೀರ್ಣ ಅಥವಾ ಶೀತ ಜ್ವರದ ಸಣ್ಣ ತೊಂದರೆಗಳು ಕಂಡುಬರುವ ಸಾಧ್ಯತೆಗಳಿವೆ. ತಾಜಾ ಹಣ್ಣು, ತರಕಾರಿಗಳ ಸೇವನೆ, ಹೆಚ್ಚು ನೀರಿನ ಸೇವನೆ ಹಾಗೂ ಸಮಯಕ್ಕೆ ನಿದ್ರೆ ತೆಗೆದುಕೊಳ್ಳುವುದು ಆರೋಗ್ಯದಲ್ಲಿ ಉತ್ತಮತೆ ತರಲಿದೆ. ವಿಷಾದದಿಂದ ದೂರವಿರಲು ಧ್ಯಾನ, ನಾದಸಪತ್ನ ಅಥವಾ ಜಪ ಮಾಡುವುದು ಸಹಕಾರಿಯಾಗುತ್ತದೆ. ಬೆಳಗಿನ ಹೊತ್ತು ಲಘು ವಿಹಾರ ಆರೋಗ್ಯಕ್ಕೆ ಅನುಕೂಲ. ಮತ್ತು ವೀಕ್ಷಕರೇ, ಕುಟುಂಬ ಹಾಗೂ ಸಂಬಂಧಗಳ ವಿಷಯಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡುವುದು ಮುಖ್ಯ. ನಿಮ್ಮ ಮಾತುಗಳಲ್ಲಿ ಮೃದುತೆಯನ್ನು ಪ್ರದರ್ಶಿಸಬೇಕು. ಕೆಲವರಿಗೂ ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯಗಳು ಸಂಭವಿಸಬಹುದು. ಆದರೆ ವಿವೇಕಪೂರ್ಣ ಮಾತುಕತೆ ಮೂಲಕ ಅವು ಶಮನಗೊಳ್ಳಬಹುದು. ದಂಪತಿಗಳಲ್ಲಿ ನೈಜವಾದ ಮಾತುಕತೆ ಹಾಗೂ ಭಾವನಾತ್ಮಕ ಸಹಕಾರದ ಮೂಲಕ ಸಂಬಂಧ ಬಲವಾಗಲಿದೆ. ಸಂಗಾತಿಗೆ ಸಮಯ ಕೊಡಲು ಪ್ರಯತ್ನಿಸಿ. ತಾಯಂದಿರು ಅಥವಾ ಹಿರಿಯ ಮಹಿಳೆಯರ ಆರೋಗ್ಯದ ವಿಚಾರವಾಗಿ ಗಮನ ನೀಡುವುದು ಒಳಿತು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಕುರಿತ ಚರ್ಚೆ ಇಂದು ಫಲಕಾರಿಯಾಗಬಹುದು. ವೀಕ್ಷಕರೇ, ಇಂದು ಆಧ್ಯಾತ್ಮದ ಸಲಹೆ ಹೀಗಿದೆ. ಗುರುವಾರದ ದಿನವು ಧಾರ್ಮಿಕ ಆಚರಣೆಗಳಿಗೆ ಅತ್ಯಂತ ಪವಿತ್ರ. ಶ್ರೀ ಗುರುದೇವರಿಗೆ ನಮನ ಮಾಡುವ ಮೂಲಕ ಜ್ಞಾನ ಮತ್ತು ಚೈತನ್ಯದ ಬೆಳಕು ಪ್ರಾಪ್ತಿಯಾಗುತ್ತದೆ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬಸಿರಾಗಿಯೂ ಅಥವಾ ಹಳದಿ ಹೂವಿನ ಪುಷ್ಪಾರ್ಚನೆ ಮಾಡಿ. ಹಳದಿ ಬಟ್ಟೆ ಧರಿಸಿ ಬಡ ಮಕ್ಕಳಿಗೆ ವಿದ್ಯಾಸಾಮಗ್ರಿಗಳನ್ನು ದಾನ ಮಾಡುವುದು ಉತ್ತಮ ಫಲವನ್ನು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಸಂಕೇತ. ಇದು ವಿಸ್ತರಣೆ, ಜ್ಞಾನ ಹಾಗೂ ವಿಶ್ವಾಸದ ಪ್ರತೀಕ. ಈ ಸಂಖ್ಯೆಯನ್ನು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿ
ಗುರುತಿಸಿ ಉಪಯೋಗಿಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶುದ್ಧತೆ ಹಾಗೂ ಉಜ್ವಲ ಭಾವನೆಯ ಪ್ರತೀಕ. ಹಳದಿ ಬಟ್ಟೆ ಧರಿಸುವುದು ಅಥವಾ ಹಳದಿ ಪುಷ್ಪಗಳನ್ನು ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ಪೂಜೆ, ಚರ್ಚೆ, ವ್ಯವಹಾರ ಅಥವಾ ವಿದ್ಯಾ ಸಂಬಂಧಿತ ಕಾರ್ಯಗಳು ಯಶಸ್ವಿಯಾಗಿ ಸಾಗುವ ಸಾಧ್ಯತೆ ಇದೆ. ಇದು ಗುರುಬಲ ಪ್ರಬಲವಾಗಿರುವ ಕಾಲವಾಗಿದ್ದು ಶ್ರದ್ಧೆಯಿಂದ ಉಪಯೋಗಿಸಬೇಕು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.